ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ ಮಹಿಮೆ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ದೇವರುಗಳೆದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ, ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಯೆಹೋವನೇ, ಭೂರಾಜರೆಲ್ಲರೂ ನೀನು ಉಸಿರಿದ ನುಡಿಗಳನ್ನು ಕೇಳಿ ನಿನ್ನನ್ನು ಸ್ತುತಿಸುವರು. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಯೆಹೋವನ ಪ್ರಭಾವವು ದೊಡ್ಡದಾಗಿದೆ ಅಲ್ಲ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ. ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈ ಎತ್ತಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಹಾಲೆಲುಯಾ, ಆಮೆನ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ವಂದನೆ. ಯೇಸುವೇ, ನಿಮಗೆ ಆರಾಧನೆ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ, ನಿಮಗೆ ವಂದನೆ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೇ,
ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ಪ್ರಿಯನೇ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು
ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತ
ಆಮೆನ್. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ಕೀರ್ತನೆ 107 ವಾಕ್ಯ 1 ಮತ್ತು 2. ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು, ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮೋತ್ತರಗಳಲ್ಲಿಯೂ ಸಮುದ್ರದ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿ ಮಾಡಲಿ. ಆಮೆನ್. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಹೌದು, ಇದೊಂದು ಸಾಕ್ಷಿಯಾಗಿದೆ. ಈ 2 ದೇವರ ವಾಕ್ಯಗಳು ದೇವರ ಒಳ್ಳೆತನದ ಸಾಕ್ಷಿಯಾಗಿವೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು, ಅಂದರೆ ಆತನು ಶತ್ರುಗಳಿಂದ ಬಿಡಿಸಿದವರೆಲ್ಲರೂ ಸ್ತುತಿ ಮಾಡಲಿ. ಆಮೆನ್. ಒಂದು ಕಾಲದಲ್ಲಿ ಆ ಜನರು ಅವರ ವೈರಿಯ ನಿಯಂತ್ರಣಕ್ಕೆ ಒಳಗಾಗಿ ಆತನ ಯೋಜನೆಗಳಿಗೆ ಬಂಧಿತರಾಗಿದ್ದರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಂದರೆ ಆತನು ಶತ್ರುಗಳಿಂದ ಬಿಡಿಸಿದವರೆಲ್ಲರೂ ವೈರಿಯ ಕೈಯಿಂದ. ಹಾಲೆಲೂಯ. ಇಲ್ಲಿ ನಿಮ್ಮಲ್ಲಿ ಕೆಲವರ ಕೈಯಲ್ಲಿ ಪೆನ್ನುಗಳಿವೆ. ಈಗ ನಾನು ಬಂದು ನಿಮ್ಮ ಪುಸ್ತಕಗಳನ್ನು ಪರಿಶೀಲಿಸಿದರೆ ನೀವು ನಾನು ಹೇಳಿದಕ್ಕಿಂತ ಬೇರೆ ಆದದನ್ನೇ ಬರೆದುದನ್ನು ನಾನು ನೋಡಬಹುದು, ಸರಿಯಲ್ಲವೇ? ಹೌದು, ನಾನು ಪ್ರತಿಯೊಬ್ಬರ ಪುಸ್ತಕಗಳನ್ನು ಪರಿಶೀಲಿಸಿದರು ನೀವು ಬೇರೆ ಬೇರೆ ಆದದನ್ನೇ ಬರೆದಿದ್ದೀರಿ. ಬಹುಶಃ ನೀವು ಸನ್ನಿವೇಶಕ್ಕೆ ಸರಿಯಾಗಿ ಬರೆದಿರಬಹುದು, ಆದರೆ ಬೇರೆ ಬೇರೆ ಶಬ್ದಗಳಿಂದ, ಬೇರೆ ಬೇರೆ ವಾಕ್ಯಗಳಿಂದ. ಹೌದು, ನಾನು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರಬಹುದು ಮತ್ತು ದೇವರು ನಿಮಗೆ ಅದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಸಿಕೊಟ್ಟಿರಬಹುದು ಮತ್ತು ಕೆಲವರಿಗೆ ಅದು ಇನ್ನೂ ಬೇರೆ ರೀತಿಯಲ್ಲಿ ಅರ್ಥವಾಗಿರಬಹುದು. ಆಮೆನ್. ಹೌದು, ಪೆನ್ನು ನಿಮ್ಮ ಕೈಯಲ್ಲಿದೆ ಮತ್ತು ನೀವು ಬರೆಯುತ್ತೀರಿ ಮತ್ತು ನೀವು ಭಾವಿಸಬಹುದು ಪೆನ್ನು ಬರೆಯುತ್ತದೆ ಎಂದು, ಯಾಕೆಂದರೆ ಪೆನ್ನು ನಿಮ್ಮ ಕೈಯಲ್ಲಿದೆ. ಹೌದು, ಅನೇಕ ಸಲ ಕೆಲವರ ಜೀವನವು ವೈರಿಯ ಕೈಯಲ್ಲಿ ಇರುತ್ತದೆ ಮತ್ತು ಅವನಿಗೆ ಬೇಕಾದುದನ್ನು ನಿಮ್ಮ ಜೀವನದಲ್ಲಿ ಬರೆಯುತ್ತಾನೆ. ಅವನಿಗೆ ಆ ಪೆನ್ನು ಬೇಕಾಗಿದೆ. ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ನಾನು ಆ ಪರಿಸ್ಥಿತಿಯಲ್ಲಿದ್ದೆ. ಹೌದು, ಅವನು ಹೇಳುತ್ತಾನೆ, ನಾನು ನನ್ನ ವೈರಿಯ ಕೈಯಲ್ಲಿದ್ದೆ ಮತ್ತು ಅವನು ಅವನಿಗೆ ಬೇಕಾದ ಹಾಗೆ ಬೇಕಾದಂತೆ ನನ್ನನ್ನು ನಡೆಸುತ್ತಿದ್ದನು. ಹೇಗೆ ಚೆಂಡನ್ನು ಆ ಬದಿಗೂ ಈ ಬದಿಗೂ ಚೆಲ್ಲಾಟವಾಡಿ ಆಡುತ್ತಾರೆ ಆ ರೀತಿಯಲ್ಲಿ. ಆದರೆ ಇವತ್ತು ನನ್ನ ಜೀವನವು ನನ್ನ ಯೇಸುವಿನ ಕೈಯಲ್ಲಿದೆ. ಆಮೆನ್. ಹಾಲೆಲೂಯ. ಹೌದು, ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿದವರು. ಇವತ್ತು ನಿಮ್ಮ ಜೀವನ ಯಾವ ಪರಿಸ್ಥಿತಿಯಲ್ಲಿ ಇದೆ? ಯಾವ ಪರಿಸ್ಥಿತಿಯಲ್ಲಿ ನೀವು ಇವತ್ತಿನ ಸಭೆಗೆ ಬಂದಿದ್ದೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ನೀವು ಹೀಗೆ ಹೇಳಬೇಕೆಂದು ನಾನು ಬಯಸುತ್ತೇನೆ, ದೇವರೇ, ನಿಮ್ಮ ಕೃಪೆಯ ಕೈಯು ನನ್ನ ಮೇಲಿರಲಿ. ಹಾಲೆಲೂಯ. ನೀವು ನನ್ನನ್ನು ಬಿಡುಗಡೆ ನೀಡಬೇಕೆಂದು ನಾನು ಬಯಸುತ್ತೇನೆ. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 107 ವಾಕ್ಯ 4.
ಅವರು ಅರಣ್ಯದಲ್ಲಿಯೂ ಮರಳುಕಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವವರಾಗಿ ಜನವಿರುವ ಊರನ್ನು ಕಾಣದೆ. ಹೌದು, ಈ ಇಡೀ ಕೀರ್ತನೆಯನ್ನು ದೇವರು ಬಿಡುಗಡೆ ನೀಡಿದ ಜನರಿಂದ ಬರೆದಿದ್ದಾಗಿದೆ. ತಮ್ಮ ವೈರಿಯ ಪ್ರಭಾವಕ್ಕೆ ಒಳಗಾದವರು. ಆದರೆ ನಾನಿಲ್ಲಿ ಒಂದು ಪಂಗಡದ ಜನರ ಬಗ್ಗೆ ಮಾತಾಡಲು ಬಯಸುತ್ತೇನೆ. ವಾಕ್ಯ 4ರಿಂದ, ಅವರು ಅರಣ್ಯದಲ್ಲಿಯೂ ಮರಳುಕಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವವರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಆಮೆನ್. ಹಾಲೆಲೂಯ. ಅವರು ಅರಣ್ಯದಲ್ಲಿಯೂ ಮರಳುಗಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವವರಾಗಿದ್ದರು. ವಾಸಿಸಲು ಜನರಿರುವ ಊರನ್ನು ಅವರು ಕಾಣಲಿಲ್ಲ. ಅವರು ಅರಣ್ಯದಲ್ಲಿಯೂ ಮರಳುಗಾಡಿನಲ್ಲಿಯೂ ಇದ್ದರು. ಯಾಕೆಂದರೆ ಅವರ ಜೀವನವನ್ನು ಅವರ ವೈರಿಯು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಹೌದು, ಯಾವಾಗ ವೈರಿಯು ನಿಮ್ಮ ಜೀವನವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೆ, ನೀವು ಮರಳುಗಾಡಿನಲ್ಲಿರುವ ಅನುಭವವನ್ನು ಪಡೆಯುತ್ತೀರಿ. ದೇವರ ವಾಕ್ಯ ಹೇಳುತ್ತದೆ, ಅವರಿಗೆ ವಾಸಿಸಲು ಯಾವುದೇ ಊರು ಸಿಗಲಿಲ್ಲ. ಅವರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗದೆ ಅಲೆಯುತ್ತಾ ಇದ್ದರು. ಹೌದು, ಅವರ ವೈರಿಯು ಅವರನ್ನು ನಿಯಂತ್ರಿಸಿ ದೇವರು ಉದ್ದೇಶಿಸಿದ ಅವರ ನಿರ್ದಿಷ್ಟ ಸ್ಥಾನವನ್ನು ಅವರು ತಲುಪಲು ಅಡ್ಡಿ ಮಾಡುತ್ತಿದ್ದನು. ಆಮೆನ್. ಹೌದು, 4ನೆಯ ವಾಕ್ಯವು ಹೇಳುತ್ತದೆ, ಅವರು ಅರಣ್ಯದಲ್ಲಿಯೂ ಮರಳುಕಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವವರಾಗಿ ಜನರಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗೊಂದಿದವರಾಗಿದ್ದರು. ಹೌದು, ಅವರ ಶತ್ರು ಅವರನ್ನು ಬಲಗೊಂದಿದವರಾಗಿ ಮಾಡಿದನು, ಅವರನ್ನು ಬರಿದುಗೊಳಿಸಿದ್ದನು. ಇದು ಪವಿತ್ರಾತ್ಮರ ಕೆಲಸವಾಗಿರಲಿಲ್ಲ, ಹಾಗೂ ದೇವರ ಕೆಲಸನೂ ಆಗಿರಲಿಲ್ಲ. ಕೆಲವರು ತಮ್ಮ ಮನಸ್ಸಿನಲ್ಲಿ ಬಳಲಿದವರಾಗಿದ್ದರು, ಹಸಿವೆ ನೀರಡಿಕೆಗಳಿಂದ ಬಲಗೊಂದಿದವರಾಗಿದ್ದರು. ನಂತರ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟರು. ನಿಮ್ಮ ಕಷ್ಟಗಳ ಸಮಯದಲ್ಲಿ ದೇವರು ನಿಮ್ಮ ಕೊನೆಯ ಆಯ್ಕೆ ಆಗಿರಬಾರದು. ದೇವರ ಆಯ್ಕೆಯು ಮೊದಲ ಆಯ್ಕೆ ಆಗಿರಬೇಕು. ಹೌದು, ನಿಮ್ಮ ಕಷ್ಟಗಳ ಸಮಯದಲ್ಲಿ, ನಿಮ್ಮ ನೋವಿನ ಸಮಯದಲ್ಲಿ, ನಿಮ್ಮ ಆತಂಕದ ಸಮಯದಲ್ಲಿ ನೀವು ಮೊದಲಿಗೆ ದೇವರ ಕಡೆಗೆ ತಿರುಗಬೇಕು. ಆದರೆ ಇಲ್ಲಿ ಈ ಗುಂಪಿನ ಜನರು ಸಂಪೂರ್ಣವಾಗಿ ಬಲಗೊಂದಿದವರು. ಈಗ ಅವರಿಗೆ ಬೇರೆ ಯಾವುದೇ ಆಯ್ಕೆ ಇಲ್ಲದ ಕಾರಣ ಅವರು ದೇವರಿಗೆ ಮೊರೆ ಇಡುತ್ತಾರೆ. ಸರಿಯಲ್ಲವೇ? ಹಾಲೆಲೂಯ. 6ನೆಯ ವಾಕ್ಯವು ಹೇಳುತ್ತದೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಆಮೆನ್. ಹೌದು, ಇಲ್ಲಿ ದೇವರು ತನ್ನ ಮಕ್ಕಳ ಮೊರೆಯನ್ನು ಕೇಳಲು ಕಾದುಕೊಂಡಿದ್ದನು. ಹೌದು, ನಿಮ್ಮ ಸ್ಥಿತಿಯು ಹೇಗಿದೆ ಎಂದು ನನಗೆ ತಿಳಿದಿಲ್ಲ, ಆದರೆ ಅದೆಲ್ಲವನ್ನು ದೇವರ ಎದುರಿಗೆ ತನ್ನಿರಿ. ಆದರೆ
ನೀವು ಆತನ ನಾಮವನ್ನು ಕರೆಯಿರಿ, ಅದಕ್ಕೆ ಮೊರೆಯಿಡಿರಿ. ಕೆಲವು ದಿನಗಳ ಹಿಂದೆ ನಮ್ಮ ಪ್ಯಾಸ್ಟರ್ ಅವರು ದೇವರ ವಾಕ್ಯವನ್ನು ಬೋಧಿಸುತ್ತಿರುವಾಗ ಅವರು ಹೇಳಿದ ಒಂದು ವಾಕ್ಯವು ನನಗೆ ತುಂಬ ಇಷ್ಟವಾಯಿತು. ಅದು ವಿಮೋಚನಾ ಕಾಂಡ ಅಧ್ಯಾಯ 15 ವಾಕ್ಯ 23 ಮತ್ತು 25. ಇಲ್ಲಿ ಇಸ್ರಾಯೇಲರು ಮಾರಾ ಎಂಬ ಸ್ಥಳಕ್ಕೆ ಬಂದು ತಲುಪುತ್ತಾರೆ. ಹೌದು, ಪ್ಯಾಸ್ಟರ್ ಅವರು ಹೇಳುತ್ತಾರೆ, ಆ ಮಾರದ ಅನುಭವವು ಕೊನೆಗಾದರೂ ನಿಮ್ಮನ್ನು ದೇವರ ಬಳಿಗೆ ತರಬೇಕೆಂದು. ಹೌದು, ನೀವು ಮಾರ ಅನುಭವದಲ್ಲಿ ಹಾದು ಹೋಗುವಾಗ ನೀವು ದೇವರ ಕಡೆಗೆ ನೋಡಬೇಕು, ದೇವರನ್ನು ಮೊರೆ ಹೋಗಬೇಕು. ಆಮೆನ್, ಹಾಲೆಲೂಯ. ವಿಮೋಚನಾ ಕಾಂಡ ಅಧ್ಯಾಯ 15 ವಾಕ್ಯ 23ರಿಂದ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದ್ದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಹೌದು, ಆ ನೀರು ಅವರಿಗೆ ಕುಡಿಯಲಿಕ್ಕೆ ಆಗಲಿಲ್ಲ, ಅದರ ರುಚಿ ನೋಡಲೂ ಆಗಲಿಲ್ಲ. ಯಾಕೆಂದರೆ ಆ ನೀರು ತುಂಬ ಕಹಿಯಾಗಿತ್ತು. ನೀವು ನಿಮ್ಮ ಜೀವನದಲ್ಲಿ ಅಂತಹ ಕಹಿಯಾದ ಅನುಭವದಿಂದ ಹಾದು ಹೋಗುವಿರಾದರೆ ಇದು ಸರಿಯಾದ ಸಮಯ. ನೀವು ದೇವರನ್ನು ಕರೆಯಬೇಕು, ಆತನಿಗೆ ಮೊರೆ ಇಡಬೇಕು. ದೇವರ ವಾಕ್ಯ ಹೇಳುತ್ತದೆ, ಜನರು ಗೊಣಗುಟ್ಟಲು ಪ್ರಾರಂಭಿಸಿದರು. ಆದರೆ ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು, ಹಾಗೂ ಯೆಹೋವನು ಅವನಿಗೆ ಒಂದು ಮರವನ್ನು ತೋರಿಸಿದನು. ಗೊಣಗುಟ್ಟುವಿಕೆಯು ದೇವರ ಹೃದಯವನ್ನು ಚಲಿಸುವುದಿಲ್ಲ. ಅದರ ಬದಲಿಗೆ ಅಲ್ಲಿಯೇ ನೀವು ದೇವರಿಗೆ ಮೊರೆ ಇಟ್ಟರೆ, ದೇವರ ವಾಕ್ಯವು ಹೇಳುತ್ತದೆ, ಮೋಶೆಯು ದೇವರಲ್ಲಿ ಪ್ರಾರ್ಥಿಸಿದನು, ಹಾಗೂ ದೇವರು ಆತನಿಗೆ ಮರವನ್ನು ತೋರಿಸಿದನು. ನಮ್ಮ ಪ್ಯಾಸ್ಟರ್ ಅವರು ಹೇಳಿದರು, ನಿಮ್ಮ ಮಾರ ಅಂದರೆ ನಿಮ್ಮ ಸಮಸ್ಯೆಗಳು. ಅವುಗಳು ನಿಮ್ಮನ್ನು ದೇವರ ಬಳಿಗೆ ತರಬೇಕು. ಹೌದು, ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ದೇವರ ಬಳಿಗೆ ತರಬೇಕು. ಆಮೇನ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅರಣ್ಯಕಾಂಡ ಅಧ್ಯಾಯ 17ರಲ್ಲಿ ನಾವು ಕೇಳಿದ್ದೇವೆ, ದೇವರ ಮಂಜೂಷದ ಒಳಗೆ ಆರೋನನ ಕೋಲು ಇತ್ತು. ಹೌದು, ಆ ಆರೋನನ ಕೋಲು ದೇವರ ಪುನರುತ್ಥಾನದ ಶಕ್ತಿಯ ಸಂಕೇತವಾಗಿದೆ. ಆರೋನನ ಆ ಕೋಲು ಒಂದು ಒಣಗಿದ ಬೆತ್ತವಾಗಿತ್ತು. ಒಂದು ಬಾದಾಮಿ ಮರದ ಒಂದು ಒಣಗಿದ ಬೆತ್ತ. ಅರಣ್ಯಕಾಂಡ ಅಧ್ಯಾಯ 17 ವಾಕ್ಯ 7 ಮತ್ತು 8. ಅವುಗಳೊಡನೆ ಆರೋನನ ಕೋಲು ಇತ್ತು. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು. ಆಮೆನ್. ಹೌದು, ಅದು ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು, ತಿನ್ನಲು ಯೋಗ್ಯವಾದ ಹಣ್ಣುಗಳು. ಹಾಲೆಲೂಯ. ದೇವರ ಸನ್ನಿಧಾನದಲ್ಲಿ ಒಂದು ರಾತ್ರಿ ಆ ಒಣಗಿದ ಬೆತ್ತವು ಹಣ್ಣನ್ನು ನೀಡಿತ್ತು, ಅದು ಉದ್ದೇಶಿಸಿದ ರೀತಿಯಲ್ಲಿ. ಹೌದು, ಒಂದು ರಾತ್ರಿ ದೇವರ ಉಪಸ್ಥಿತಿಯಲ್ಲಿ. ನಿಜವಾಗಿಯೂ ಒಂದು ಗಿಡ ಹಣ್ಣನ್ನು ಕೊಡಬೇಕಾದರೆ ಅದರ ಪ್ರಕ್ರಿಯೆಯು 5 ವರ್ಷ ಬೇಕಾಗುತ್ತದೆ. ಆದರೆ ಒಂದು ರಾತ್ರಿ ದೇವರ ಸನ್ನಿಧಾನದಲ್ಲಿ, ಹೌದು, ಒಂದು ರಾತ್ರಿ ದೇವರ ಉಪಸ್ಥಿತಿಯಲ್ಲಿ
ಆಮೇನ್. ಒಂದು ರಾತ್ರಿಯಲ್ಲಿ ಆ ಬಾದಾಮಿ ಹಣ್ಣುಗಳು ಮಾಗಿದ್ದವು ಎಂಬುದರ ಅರ್ಥವು ನಿಮಗೆ ತಿಳಿದಿದೆಯೇ? ಅವುಗಳು ಸರಿಯಾಗಿ ಬೆಳೆದು ಕೊಯ್ಲಿಗೆ ಸಿದ್ಧವಾಗಿದ್ದವು ಅಥವಾ ತಿನ್ನಲು ಯೋಗ್ಯವಾಗಿದ್ದವೆಂದು. ಹೌದು, ಅವುಗಳು ತಿನ್ನಲು ತಾಜವಾಗಿಯೂ ರುಚಿಕರವಾಗಿಯೂ ಇದ್ದವು. ಯೋಹಾನ ಅಧ್ಯಾಯ 15 ವಾಕ್ಯ 16ರಲ್ಲಿ ಯೇಸು ಹೇಳುತ್ತಾರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನಿಮ್ಮ ಬಳಿಯಲ್ಲಿ ಇರುವವರಲ್ಲಿ ಹೇಳಿ, ಯೇಸು ನಿಮ್ಮನ್ನು ಆರಿಸಿದ್ದಾರೆ, ದೇವರು ನಿಮ್ಮನ್ನು ಆರಿಸಿದ್ದಾರೆ. ನಿಮ್ಮಲ್ಲಿ ಕೆಲವರು ಇನ್ನೂ ನಂಬುವುದಿಲ್ಲ. ಆದುದರಿಂದ ನಿಮ್ಮ ಬಳಿಯಲ್ಲಿರುವವರನ್ನು ಅಲುಗಾಡಿಸಿ ಹೇಳಿ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆಂದು. ಹೌದು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕಂತಲೇ. ನೀವು ಇವತ್ತು ಈ ವೇಳೆಗೆ ದೇವರಲ್ಲಿ ಹೇಳಬಹುದು, ದೇವರೇ, ನಾನು ಒಣಗಿದ ಕೋಲಾಗಿದ್ದೇನೆಂದು. ಆದರೆ ನಿಮ್ಮನ್ನೇ ನೀವು ದೇವರ ಸನ್ನಿಧಾನಕ್ಕೆ ತಂದು ಬಂದರೆ ನೀವು ಭಾವಿಸಬಹುದು, ನಾನು ಹೇಗೆ ಫಲಭರಿತನಾಗುವೆನು. ಹೌದು, ಒಂದು ರಾತ್ರಿ ದೇವರ ಸನ್ನಿಧಾನದಲ್ಲಿ. ಒಂದು ಗಿಡ ಫಲಭರಿತವಾಗಲು 5 ವರ್ಷದ ಪ್ರಕ್ರಿಯೆ ಬೇಕು, ಆದರೆ ದೇವರ ಉಪಸ್ಥಿತಿಯಲ್ಲಿ ಒಂದು ರಾತ್ರಿ ಸಾಕು. ಪ್ರಾರ್ಥನೆಯಲ್ಲಿ ಬಲವಿದೆ. ಹೌದು, ದೇವಾದಿದೇವನ ರಾಜಾದಿರಾಜನ ಉಪಸ್ಥಿತಿಯಲ್ಲಿ ಬಲವಿದೆ. ಆಮೇನ್, ಹಾಲೆಲೂಯ. ಆತನು ಜೀವಂತವಾಗಿದ್ದಾನೆ. ನಿಮ್ಮ ಎಲ್ಲ ಹೋರಾಟಗಳಿಗಿಂತಲೂ ಕಷ್ಟಗಳಿಗಿಂತಲೂ ಆತನು ತುಂಬ ದೊಡ್ಡವನಾಗಿದ್ದಾನೆ. ಆತನು ನಿಮ್ಮನ್ನು ಆರಿಸಿದ್ದಾನೆ, ನೀವು ಆತನನ್ನು ಆರಿಸಿಲ್ಲ. ನಿಮ್ಮ ಫಲರಹಿತವಾದ ಜೀವನಕ್ಕಿಂತಲೂ ಆತನು ದೊಡ್ಡವನಾಗಿದ್ದಾನೆ. ಆತನು ನಿಮ್ಮನ್ನು ಸೃಷ್ಟಿಸುವ ಮೊದಲೇ ನಿಮ್ಮನ್ನು ನೋಡಿದ್ದಾನೆ. ನಿಮ್ಮಲ್ಲಿರುವ ದುರ್ಬಲತೆಯನ್ನು ನೋಡಿ ಆತನು ಆಶ್ಚರ್ಯಚಕಿತನಾಗಲಿಲ್ಲ. ಯಾಕೆಂದರೆ ನೀವು ಹೇಗೆ ಇದ್ದೀರೋ ಹಾಗೆ ಆತನು ನಿಮ್ಮನ್ನು ಆರಿಸಿದ್ದಾನೆ. ನೀನು ಆತ್ಮಿಕ ಮನುಷ್ಯನಲ್ಲ, ನೀನು ಪ್ರಾರ್ಥಿಸುವುದಿಲ್ಲ ಎಂಬುದು ನಿಮ್ಮ ವೈರಿಯಾದ ಸೈತಾನನ ಸುಳ್ಳುಗಳಾಗಿವೆ. ಆದರೆ ನೀವು ಸೈತಾನನಿಗೆ ಹೇಳಿ, ಯೇಸುವು ನನ್ನನ್ನು ಆರಿಸಲಿಲ್ಲ, ಯೇಸುವನ್ನು ನಾನು ಆರಿಸಲಿಲ್ಲ, ಆತನು ನನ್ನನ್ನು ಆರಿಸಿದ್ದಾನೆ, ಹಾಗೂ ನಿಮ್ಮ ಫಲವು ಯೇಸುವಿನೊಂದಿಗೆ ಇದೆ ಎಂದು. ಹಾಲೆಲೂಯ. ಯೋಹಾನನ ಸುವಾರ್ತೆ ಅಧ್ಯಾಯ 15 ವಾಕ್ಯ 4. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಆಮೇನ್. ಆದರೆ ದೇವರೇ, ನಾನು ಯಾವುದೇ ಫಲವನ್ನು ನೀಡುವುದಿಲ್ಲ. ಯೇಸು ಹೇಳುತ್ತಾರೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಹೌದು, ಈಗ ನಾವು ಯೇಸುವಿನ ಬಳಿಗೆ ಪ್ರಾರ್ಥನೆಯೊಂದಿಗೆ ಆತನೊಡನೆ ಮುದ್ದಾಡಲು ಬರಬೇಕು. ತಂದೆಯೇ, ಯೇಸುವೇ,
ನಾನು ನಿಮ್ಮ ಬಳಿಗೆ ಬರುತ್ತೇನೆ. ನಾನು ನಿಮ್ಮಲ್ಲಿ ನೆಲೆಗೊಂಡಿರಲು ಬಯಸುತ್ತೇನೆ. ಯಾಕೆಂದರೆ ನನ್ನ ಫಲಭರಿತತನವು ನಿನ್ನಲ್ಲಿದೆ. ನಮ್ಮಲ್ಲಿ ಪ್ರತಿಯೊಬ್ಬರು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ಹಾಲೆಲೂಯ. ಯಾಕೆಂದರೆ ನಾವು ಫಲಭರಿತರಾಗಲು ನಮ್ಮ ಮಾರ ಎಂಬ ಕಹಿಯಾದ ಸ್ಥಳವು ನಮ್ಮನ್ನು ದೇವರ ಸ್ಥಿತಿಗೆ ತರಲು ಕಾರಣವಾಗಬೇಕು. ಅಲ್ಲಿ ನೀವೊಂದು ದೈವಿಕವಾದ ರಾಜಾದಿರಾಜನ ದೇವಾದಿದೇವನ ಭೇಟಿಯಾಗುವಿರಿ. ಹೌದು, ಈ ಕಥೆಯು ನಿಮ್ಮದಾಗಲಿ. ಆಮೇನ್. ಹಾಲೆಲೂಯ. ದೇವರನ್ನು ಹುಡುಕುವುದೇ, ಆತನನ್ನು ಅರಿತುಕೊಳ್ಳುವುದೇ ನಮ್ಮ ಜೀವನವಾಗಲಿ. ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರ ಬಳಿಗೆ ಸಾರಿರಿ ಮತ್ತು ಆತನು ನಿಮ್ಮ ಬಳಿಗೆ ಬರುವನು. ದಾರಿ ತಪ್ಪಿದ ಮಗನು ಹಿಂತಿರುಗಿ ತಂದೆಯ ಮನೆಗೆ ಬರುವಾಗ ಅವನ ತಂದೆಯು ನಾಚಿಕೆ ಪಡಲಿಲ್ಲ ಅಥವಾ ತಲೆ ತಗ್ಗಿಸಿಕೊಳ್ಳಲಿಲ್ಲ. ಅವನನ್ನು ಅವನು ಇದ್ದ ಹಾಗೆ ಸ್ವೀಕರಿಸಿದನು ಮತ್ತು ಅವನನ್ನು ಪುನರ್ಸ್ಥಾಪಿಸಿದನು. ಇವತ್ತಿನ ಈ ಪ್ರಾರ್ಥನೆಯ ವೇಳೆಯಲ್ಲಿ ನಾನು ನಿಮ್ಮನ್ನು ಪುನಃ ಉರಿದುಂಬಿಸುತ್ತೇನೆ. ನೀವು ಆತನ ಬಳಿಗೆ ಬನ್ನಿರಿ. ಆತನು ನಿಮ್ಮನ್ನು ಪುನರ್ಸ್ಥಾಪಿಸುವನು. ಆತನು ನಿಮ್ಮನ್ನು ಬಯಸುತ್ತಾನೆ. ಆತನು ನಿಮ್ಮನ್ನು ಕರೆದಿದ್ದಾನೆ. ನೀವು ಆತನನ್ನು ಆರಿಸಲಿಲ್ಲ, ಆತನು ನಿಮ್ಮನ್ನು ಆರಿಸಿದ್ದಾನೆ. ಆತನ ರಾಜ್ಯದಲ್ಲಿ ನೀವು ಫಲಭರಿತರಾಗಲು ಹಾಗೂ ನೀವು ಆತನಲ್ಲಿ ದೃಢವಾಗಿ ನಿಂತರೆ ನೀವು ಖಂಡಿತವಾಗಿಯೂ ಫಲಭರಿತರಾಗುವಿರಿ. ಮಿಡತೆಗಳು ತಿಂದ ವರ್ಷಗಳನ್ನು ಆತನು ಪುನರ್ಸ್ಥಾಪಿಸುವನು. ಅಂತಹ ಒಳ್ಳೆಯ ದೇವರು ನಮ್ಮ ದೇವರು. ಪ್ರಾರ್ಥನೆಯಿಂದ ಆತನ ಬಳಿಗೆ ಬನ್ನಿರಿ ಮತ್ತು ದೇವರಿಗೆ ಹೇಳಿರಿ, ದೇವರೇ, ನಾನು ನಿಮ್ಮ ಉಪಸ್ಥಿತಿಗೆ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ. ನನ್ನನ್ನು ಕ್ಷಮಿಸಿರಿ. ನಾನು ನನ್ನದೇ ದಾರಿಯಲ್ಲಿ ನಡೆದಕ್ಕಾಗಿ ನಿಮ್ಮದಲ್ಲದ ವಿಷಯಗಳು ನನ್ನ ಹೃದಯದಲ್ಲಿ ಇರುವುದೆಲ್ಲವನ್ನು ನೀವು ತೆಗೆದುಹಾಕಿರಿ. ನನ್ನೆಲ್ಲ ಹಿನ್ನಡೆಯನ್ನು ಗುಣಪಡಿಸಿರಿ. ನನ್ನಲ್ಲಿದ್ದ ಕಠಿಣ ಹೃದಯವನ್ನು ತೆಗೆದುಹಾಕಿರಿ. ಒಂದು ರಕ್ತ ಮಾಂಸದಿಂದ ಕೂಡಿದ ಹೃದಯವನ್ನು ನನ್ನಲ್ಲಿ ಸೃಷ್ಟಿಸಿರಿ. ನಿಮ್ಮ ಆತ್ಮದಿಂದ ನನ್ನನ್ನು ತುಂಬಿಸಿರಿ ಹಾಗೂ ನಿಮ್ಮ ತತ್ವದಂತೆ ನಿಮ್ಮ ಆಜ್ಞೆಯಂತೆ ನಡೆಯಲು ಕೃಪೆಯನ್ನು ನೀಡಿರಿ. ಆಮೇನ್. ಹಾಲೆಲೂಯ. ಸ್ತೋತ್ರ ಯೇಸುವೆ. ಆಮೇನ್. ಜ್ಞಾನೋಕ್ತಿ ಅಧ್ಯಾಯ 16 ವಾಕ್ಯ 15. ಪ್ರಭುವಿನ ಮುಖ ಪ್ರಸನ್ನತೆ ಜೀವ, ಆತನ ದಯೆ ಮುಂಗಾರು ಮುಗಿಲು. ಆಮೇನ್. ಹೌದು, ಪ್ರಭುವಿನ ಮುಖ ಪ್ರಸನ್ನತೆ ಜೀವ, ಆತನ ದಯೆ ಮುಂಗಾರು ಮುಗಿಲು. ಹೌದು, ಮುಂಗಾರು ಮಳೆ. NLT ಆವೃತ್ತಿ ಹೇಳುತ್ತದೆ, ಯಾವಾಗ ಪ್ರಭುವಿನ ಮುಖವು ಪ್ರಸನ್ನತೆಯಿಂದ ಕೂಡಿರುತ್ತದೆ, ಅವನ ಅನುಗ್ರಹವು ಮುಂಗಾರಿನ ಮಳೆಯ ಹಾಗೆ ಚೈತನ್ಯದಿಂದ ಕೂಡಿರುತ್ತದೆ. ಪ್ರಭುವಿನ ಮುಖ ಪ್ರಸನ್ನತೆ ಜೀವ ಅಥವಾ ಆತನ ಮುಖ ಪ್ರಸನ್ನತೆಯಲ್ಲಿ ಜೀವವಿದೆ ಹಾಗೂ ಅವನ ಅನುಗ್ರಹವು ಮುಂಗಾರಿನ ಮಳೆಯ ಹಾಗೆ ಚೈತನ್ಯದಿಂದ ತುಂಬಿರುತ್ತದೆ. ನೀವು ಯಾವಾಗಲೂ ಸೃಷ್ಟಿಯಲ್ಲಿ ನೋಡಿ, ಯಾವಾಗ ನೀವು ಬೆಳೆದ ಬೆಳೆಯನ್ನು ನೋಡುತ್ತೀರಿ, ಅಂದರೆ ಕೊಯ್ಲಿನ ಸಮಯದಲ್ಲಿ ಮುಂಗಾರಿನ ಮಳೆಯು ಬರುವಾಗ ಅವುಗಳಲ್ಲಿ ಹೊಸ ಚೈತನ್ಯವಿರುತ್ತದೆ. ಪ್ರತಿಯೊಂದು ಸಸ್ಯವರ್ಗದಲ್ಲೂ ಚೈತನ್ಯವು ತುಂಬಿರುತ್ತದೆ ಅಥವಾ ಆಹ್ಲಾದಕರವಾದ ಜೀವವು ಅದರಲ್ಲಿ ಇರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಇದು
ದೇವರ ಅನುಗ್ರಹವೆಂದು. ಸಸ್ಯವರ್ಗವನ್ನು ನೋಡಿ ಅವುಗಳು ಸೂರ್ಯನ ತಾಪಕ್ಕೆ ಬಗ್ಗಿ ಒಣಗಿ ಹೋಗಿವೆ. ಅವುಗಳ ಸುತ್ತಲೂ ಇರುವುದು ಎಲ್ಲವೂ ಶುಷ್ಕವಾಗಿದೆ. ಅಲ್ಲಿರುವ ಮಣ್ಣು ಒಣಗಿದೆ, ತಪ್ಪದೇ ಬರುವ ಸೂರ್ಯನ ತಾಪದಿಂದಾಗಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಮುಂಗಾರು ಮಳೆ ಬರುವಾಗ ಅವುಗಳು ಜೀವದಿಂದ ತುಂಬುತ್ತವೆ. ಪ್ರತಿಯೊಂದು ಸಸ್ಯವರ್ಗ, ಪ್ರತಿಯೊಂದು ಬೆಳೆಯು ಜೀವದಿಂದ ತುಂಬಿರುತ್ತದೆ. ಅದೇ ರೀತಿ ನಿಮ್ಮ ಜೀವನವು ಎಷ್ಟೊಂದು ದಣಿದರು, ಬಳಲಿದರು, ಹೇಗೆ ಆ ಮುಂಗಾರು ಮಳೆ ಸಸ್ಯವರ್ಗಕ್ಕೆ ನವಚೈತನ್ಯವನ್ನು ನೀಡಿತು, ಅದೇ ರೀತಿ ದೇವರ ವಾಕ್ಯವು ನಿಮ್ಮ ಜೀವನವನ್ನು, ದೇವರ ಅನುಗ್ರಹವು ನಿಮ್ಮ ಜೀವನವು ಹೊಸದಾಗಿ ಚೈತನ್ಯದಿಂದ ಕೂಡುವಂತೆ ಮಾಡುತ್ತದೆ ಎಂದು ಹೇಳುತ್ತದೆ. ಆಮೆನ್, ಹಾಲೆಲೂಯ. ಹೌದು, ಇಲ್ಲಿ ನಿಮ್ಮಲ್ಲಿ ಯಾರೆಲ್ಲ ದೇವರ ಬಳಿ ಪ್ರಾರ್ಥಿಸುತ್ತೀರಿ ಆತನು ಮುಂಗಾರು ಮಳೆಯನ್ನು ಕಳುಹಿಸಬೇಕೆಂದು? ಹೌದು, ಮುಂಗಾರು ಮಳೆಯನ್ನು. ಹಾಲೆಲೂಯ. ನಿಮ್ಮನ್ನು ಅನುಗ್ರಹದಿಂದ ಆತನು ನೋಡಬೇಕೆಂದು ಆತನು ತನ್ನ ಮುಖ ಪ್ರಸನ್ನತೆಯಿಂದ ಆತನಲ್ಲಿ ಕೇಳಿಕೊಳ್ಳುತ್ತೀರಾ? ನಿಮ್ಮನ್ನು ಆತನು ತನ್ನ ಮುಖ ಪ್ರಸನ್ನತೆಯಿಂದ ನೋಡಬೇಕೆಂದು. ಹೌದು, ಅದನ್ನು ನಿಮ್ಮ ಹೃದಯದ ಮೊರೆಯನ್ನಾಗಿ ಮಾಡಿ ದೇವರಲ್ಲಿ ಹೇಳಿ, ದೇವರೇ, ಇವತ್ತು ನಿಮ್ಮ ಮುಖದ ಪ್ರಸನ್ನತೆಯಿಂದ ನನ್ನನ್ನು ನೋಡಿರಿ. ನನ್ನ ಜೀವನವು ನಿಮ್ಮ ಎದುರಿಗೆ ನಿಮಗೆ ಮೆಚ್ಚುಗೆ ಆಗುವಂತೆ ಇರಲಿ. ಹಾಗೂ ಯಾವಾಗ ನೀವು ನನ್ನ ಕಡೆಗೆ ನೋಡುತ್ತೀರಿ, ನಿಮ್ಮ ಮುಖವು ಮುಗುಳು ನಗುವಿನಿಂದ ತುಂಬಿರಲಿ. ಹಾಲೆಲೂಯ, ಆಮೆನ್. ಹೌದು, ಈಗ ನಿಮ್ಮಲ್ಲಿ ಯಾರೆಲ್ಲ ದೇವರ ಬಳಿಯಲ್ಲಿ ಹೇಳುತ್ತೀರಿ, ದೇವರೇ, ನಿಮ್ಮ ಮುಖ ಪ್ರಸನ್ನತೆಯಿಂದ ನನ್ನನ್ನು ನೋಡಿರಿ ಎಂದು. ನಿಮ್ಮ ಅನುಗ್ರಹವು ನನ್ನನ್ನು ಸುತ್ತಿಕೊಳ್ಳಲಿ. ದೇವರೇ, ನಿಮ್ಮ ಅನುಗ್ರಹವು ಮುಂಗಾರಿನ ಮಳೆಯ ಹಾಗೆ ನನ್ನಲ್ಲಿ ಚೈತನ್ಯವನ್ನು ತುಂಬಲಿ. ಹೌದು ಯೇಸುವೇ, ಅದು ಮುಂಗಾರಿನ ಮಳೆಯಂತೆ ನನ್ನಲ್ಲಿ ಚೈತನ್ಯವನ್ನು ತುಂಬಲಿ. ಆಮೆನ್, ಹಾಲೆಲೂಯ. ಹೌದು ದೇವರೇ, ನನ್ನಲ್ಲಿದ್ದ ಎಲ್ಲ ಶುಷ್ಕತನವು ನಾಶವಾಗಲಿ, ನನ್ನನ್ನು ಬಿಟ್ಟು ತೊಲಗಲಿ. ನನ್ನಲ್ಲಿದ್ದ ಎಲ್ಲ ಬರಿದಾದ ಭಾವನೆಗಳು ನನ್ನಿಂದ ತೊಲಗಿ ನನ್ನನ್ನು ಬಿಟ್ಟು ಹೋಗಲಿ. ದೇವರೇ, ನಿಮ್ಮ ಹೊಸ ಚೈತನ್ಯವನ್ನು ನೀಡುವ ಜೀವವು ನನ್ನಲ್ಲಿ ತುಂಬಲಿ. ಆಮೆನ್. ಹೌದು, ಪ್ರಭುವಿನ ಮುಖ ಪ್ರಸನ್ನತೆ ಜೀವ, ಆತನ ದಯೆ ಮುಂಗಾರು ಮುಗಿಲು. ಹೌದು, ದೇವರ ವಾಕ್ಯ ಹೇಳುತ್ತದೆ, ಯಾವಾಗ ಅರಸನು ಉಲ್ಲಾಸದಿಂದ ಇರುತ್ತಾನೆ ಆವಾಗ ಚೈತನ್ಯವು ನಿಮ್ಮ ಮೇಲೆ ಬರುವುದು, ಹಾಗೂ ಅನುಗ್ರಹವು ನಿಮ್ಮನ್ನು ಸುತ್ತಿಗೊಳ್ಳುವುದು. ಹೇಗೆ ಮುಂಗಾರಿನ ಮಳೆಯು ಬೆಳೆಯನ್ನು ಚೈತನ್ಯಗೊಳಿಸುತ್ತದೆ, ಹೊಸ ಜೀವನವನ್ನು ನೀಡುತ್ತದೆ, ಅದೇ ರೀತಿ ದೇವರ ಅನುಗ್ರಹವು ನಿಮ್ಮ ಮೇಲೆ ಬರುವಾಗ ನಿಮ್ಮ ಜೀವನವು ಚೈತನ್ಯದಿಂದ ತುಂಬುವುದು. ಹೊಸತನ ತುಂಬಿದ ಜೀವವು ನಿಮ್ಮಲ್ಲಿರುವುದು. ನಿಮ್ಮ ನೆರೆಯವರಲ್ಲಿ ಹೇಳಿ, ಒಂದು ಚೈತನ್ಯ ತುಂಬಿದ ಜೀವವು ಯೇಸುವಿನ ನಾಮದಲ್ಲಿ, ಹೊಸತನದ ಜೀವನವು ಯೇಸುವಿನ ನಾಮದಲ್ಲಿ, ಹೊಸ ಜೀವನ ಯೇಸುವಿನ ನಾಮದಲ್ಲಿ. ಆಮೆನ್, ಹಾಲೆಲೂಯ. ಹೌದು, ಪ್ರಭುವಿನ ಮುಖ ಪ್ರಸನ್ನತೆಯಲ್ಲಿ ನವಜೀವನ, ಹಾಗೂ ರಾಜಕುಮಾರರ ಮುಖವು ನಗುಮುಖವಾಗಿರುವುದು. ಅದು ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ. ಆಮೆನ್, ಹಾಲೆಲೂಯ. ಮುಂಗಾರಿನ ಮಳೆಯಂತೆ
ಕೆಲವೊಂದು ಸಮಯದಲ್ಲಿ ನೀವು ತುಂಬ ಶುಷ್ಕವಾದಂತೆ ಭಾವಿಸುತ್ತೀರಿ. ಆವಾಗ ನೀವು ದೇವರ ಬಳಿಗೆ ಬರಬೇಕು ಮತ್ತು ದೇವರಲ್ಲಿ ಹೇಳಬೇಕು, ದೇವರೇ, ನಿಮ್ಮ ಮುಖ ಪ್ರಸನ್ನತೆಯು ನನ್ನ ಮೇಲೆ ಬೆಳಗಲಿ. ನನ್ನನ್ನು ನೋಡಿ ಮುಗುಳು ನಗಿರಿ. ನನ್ನನ್ನು ನೋಡಿ ಮುಗುಳು ನಗಲು. ನಿಮಗೆ ಇರುವ ಎಲ್ಲ ಅಡಚಣೆಗಳನ್ನು ನನಗೆ ತೋರಿಸಿಕೊಡಿರಿ ಯೇಸುವೆ. ಹೌದು, ನನ್ನ ನಡೆಯು ನಿಮಗೆ ಮೆಚ್ಚುಗೆ ಆಗುವಂತೆ ಇರಲು ನನಗೆ ಸಹಾಯ ಮಾಡಿರಿ. ಹೌದು, ನೀವು ನನ್ನನ್ನು ನೋಡಿ ಮುಗುಳು ನಗುವುದನ್ನು ನೋಡಲು ನಾನು ಬಯಸುತ್ತೇನೆ. ನಿಮ್ಮ ಮುಖವು ಯಾವಾಗಲೂ ನನ್ನನ್ನು ನೋಡಿ ಮುಗುಳು ನಗಲಿ. ಆಮೇನ್. ಹೌದು, ನನ್ನನ್ನು ನೋಡಿ ನೀವು ಮುಗುಳು ನಗದಂತೆ ನಿಮ್ಮ ಮೇಲೆ ಪರಿಣಾಮ ಬೀರುವ ವಿಷಯವನ್ನು ನೀವು ತಿಳಿದಿದ್ದೀರಿ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಅನುಗ್ರಹವು ಮುಂಗಾರಿನ ಮಳೆಯಂತೆ. ನನ್ನಲ್ಲಿದ್ದ ಎಲ್ಲ ಶುಷ್ಕತನವು ಯೇಸುವಿನ ನಾಮದಲ್ಲಿ ಇವತ್ತೇ ನನ್ನನ್ನು ತೊಲಗಿ ಹೋಗಲಿ. ಆಮೇನ್. ನನ್ನಲ್ಲಿ ಶುಷ್ಕತನಕ್ಕೆ ಕಾರಣವಾಗಿರುವ ಎಲ್ಲ ವಿಷಯಗಳು, ನನ್ನನ್ನು ಭಾರದಿಂದ ತಗ್ಗಿಸುವ ಎಲ್ಲ ವಿಷಯಗಳು, ನನ್ನ ಜೀವನದಲ್ಲಿದ್ದ ಎಲ್ಲ ಹೋರಾಟಗಳು, ಹೇಗೆ ಆ ಸೂರ್ಯನ ತಾಪವು ಗಿಡಗಳನ್ನು ಅದರ ಎಲೆಯನ್ನು ಬಾಗುವಂತೆ ಮಾಡಿ ಒಣಗಿಸ್ತದೆ, ಅವುಗಳ ಬಣ್ಣವು ಬದಲಾಗುವಂತೆ ಮಾಡುತ್ತದೆ, ಅದೇ ರೀತಿ ನನ್ನ ಜೀವನದ ಪ್ರಯಾಣದಲ್ಲಿ ಬರುವ ಎಲ್ಲ ಸನ್ನಿವೇಶಗಳು, ಎಲ್ಲ ಹೋರಾಟಗಳು ನಾನು ಆ ಗಿಡದಂತೆ ಆಗಲು ಪರಿಣಾಮ ಬೀರುತ್ತವೆ. ನನ್ನ ಸಂತೋಷದ ಮೇಲೆ ಹಾಗೂ ನನ್ನಲ್ಲಿರುವ ಸಂತೋಷವನ್ನು ಅವುಗಳು ಕದಿಯುತ್ತವೆ. ಹೌದು, ಕೆಲವೊಮ್ಮೆ ನೀವು ಜನರ ಜೀವನವನ್ನು ನೋಡಿರಿ ಅಥವಾ ನಿಮ್ಮದೇ ಜೀವನವನ್ನು ನೋಡಿರಿ. ಪ್ರತಿಯೊಂದು ಒಣಗಿ ಹೋದಂತಹ ಅನುಭವ ಹೇಗೆ ಗಿಡಗಳ ಚಿಗುರುಗಳು ಬಾಗಿ ಅವುಗಳ ಒಳಗೆ ಉತ್ಸಾಹವು ಇಲ್ಲದಂತೆ ಮಾಡುತ್ತದೆ. ಹೌದು, ನಿಮ್ಮ ಒಳಗೆ ಯಾವುದೇ ಉತ್ಸಾಹವಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಎಲ್ಲ ಕಷ್ಟಗಳು ನಿಮ್ಮನ್ನು ಒಣಗಿಸಿವೆ. ನಿಮ್ಮಲ್ಲಿದ್ದ ಜೀವದ ಚೈತನ್ಯವನ್ನು ಅವುಗಳು ಕಸಿದುಕೊಂಡಿವೆ. ನೀವು ಅಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ದೇವರ ವಾಕ್ಯ ಹೇಳುತ್ತದೆ, ನಿಮಗೆ ಬೇಕಾದುದು ಏನೆಂದರೆ ದೇವರ ಅನುಗ್ರಹ. ಆಮೇನ್. ನಿಮ್ಮ ನೆರೆಯವರಲ್ಲಿ ಹೇಳಿ, ನಿಮಗೆ ಬೇಕಾದುದು ಏನೆಂದರೆ ದೇವರ ಅನುಗ್ರಹ. ಆಮೇನ್. ಹಾಲೆಲೂಯ್ಯ. ನಿಮಗೆ ಬೇಕಾದುದು ಏನೆಂದರೆ ದೇವರ ಅನುಗ್ರಹ. ಆತನ ಅನುಗ್ರಹವು ಮುಂಗಾರಿನ ಮಳೆಯಂತೆ. ಹೇಗೆ ಮುಂಗಾರಿನ ಮಳೆಯು ಸಸ್ಯವರ್ಗಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ, ಅದೇ ರೀತಿ ದೇವರ ಅನುಗ್ರಹವು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಆಮೇನ್. ಆ ಮುಂಗಾರಿನ ಮಳೆಯು ಹೇಗೆ ಗಿಡಗಳಿಗೆ ಹೊಸ ಚಿಗುರನ್ನು ತರುತ್ತದೆ, ಹೊಸ ಜೀವನವನ್ನು ತರಲು ಕಾರಣವಾಗುತ್ತದೆ, ಅದೇ ರೀತಿ ದೇವರ ಅನುಗ್ರಹವು ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಹೊಸ ಚೈತನ್ಯವನ್ನು, ಹೊಸ ಬೆಳವಣಿಗೆಯನ್ನು ತರುತ್ತದೆ. ಆಮೇನ್. ಹೌದು, ದೇವರ ಅನುಗ್ರಹವು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತರುತ್ತದೆ. ಹೇಗೆ ಮುಂಗಾರಿನ ಮಳೆಯು ಸಸ್ಯವರ್ಗದಲ್ಲಿ ಚೈತನ್ಯವನ್ನು ತರುತ್ತದೆ, ಅದೇ ರೀತಿ. ಆಮೇನ್. ಹಾಲೆಲೂಯ್ಯ. ನಿಮ್ಮ ನೆರೆಯವರಲ್ಲಿ ಹೇಳಿ, ಆತನ ಅನುಗ್ರಹವು ಚೈತನ್ಯ ತರುವ ಮಳೆಯಂತೆ. ಆಮೇನ್. ನಿಮ್ಮಲ್ಲಿ ಯಾರೆಲ್ಲ ಪ್ರಾರ್ಥಿಸುತ್ತೀರಿ? ದೇವರೇ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಕರುಣೆಯಿಂದ ನಿಮ್ಮ ಮುಖದ ಬೆಳಕು ನನ್ನ ಮೇಲೆ ಪ್ರಕಾಶಿಸಲಿ. ನಿಮ್ಮ ಅನುಗ್ರಹದಿಂದ ನನ್ನನ್ನು ಸುತ್ತುವರಿಯಿರಿ ಹಾಗೂ ನಿಮ್ಮ
ಮುಂಗಾರಿನ ಮಳೆಯನ್ನು ನನ್ನ ಮೇಲೆ ಸುರಿಸಿರಿ. ಹೌದು, ಮುಂಗಾರಿನ ಮಳೆಯನ್ನು ನನ್ನ ಮೇಲೆ ಕಳುಹಿಸಿರಿ. ನಿಮ್ಮ ಕರುಣೆಯಿಂದ, ನಿಮ್ಮ ಪ್ರೀತಿಯಿಂದ ನನ್ನನ್ನು ಚೈತನ್ಯಗೊಳಿಸಿರಿ. ನನ್ನನ್ನು ನೋಡಿ ಮುಗುಳು ನಗಿರಿ. ದೇವರೇ, ಇವತ್ತಿನ ಈ ದಿನ ನಿಮ್ಮ ಮುಗುಳು ನಗೆಯು ನನ್ನ ಮೇಲೆ ಇರಲಿ ಹಾಗೂ ಅದು ನನ್ನನ್ನು ಚೈತನ್ಯಭರಿತವಾಗಿ ಮಾಡಲಿ. ನನ್ನ ಆತ್ಮವು ಚೈತನ್ಯದಿಂದ ತುಂಬಲಿ ನಿಮ್ಮ ಪ್ರಸನ್ನತೆಯಿಂದಾಗಿ. ಆಮೆನ್. ಹಾಲೆಲೂಯ. ಕೀರ್ತನೆ 30 ವಾಕ್ಯ 5. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಆಮೆನ್. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಆಮೆನ್. ನಿಮ್ಮ ಬಳಿಯಲ್ಲಿರುವವರನ್ನು ನೋಡಿ ಹೇಳಿ, ಆತನ ಕೋಪವು ಕ್ಷಣ ಮಾತ್ರವೇ, ಆದರೆ ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಆಮೆನ್. ಹಾಲೆಲೂಯ. ಹೌದು, ನಾವಿಲ್ಲಿ ಮಾತಾಡುವುದು ಜೀವಮಾನವೆಲ್ಲ ಇರುವ ಅನುಗ್ರಹದ ಬಗ್ಗೆ. ನಮ್ಮ ಯಾವುದೇ ನೀತಿವಂತತನದಿಂದಲ್ಲ, ಆದರೆ ಯೇಸು ಸ್ವಾಮಿಯ ರಕ್ತದಿಂದಾಗಿ. ಒಂದು ಅನುಗ್ರಹ, ಜೀವಮಾನವೆಲ್ಲ ಇರುವ ಅನುಗ್ರಹ. ಆಮೆನ್. ಹಾಲೆಲೂಯ. ಮಹಿಮೆ ಯೇಸುವೆ. ಹೌದು, ನಿಮಗಿದು ತಿಳಿದಿದೆಯೇ? ದೇವರ ಅನುಗ್ರಹವನ್ನು ದೇವರ ವರ್ತನೆ ಎಂದು ಇಲ್ಲಿ ನಮೂದಿಸಿದ್ದಾರೆ. ಇದು ದೇವರ ಒಳ್ಳೆಯತನದ ನೇರವಾದ ವರ್ತನೆಯಾಗಿದೆ. ಅದು ನಿಮಗೆ ದೈಹಿಕವಾಗಿ ಸಹಾಯ ಮಾಡುತ್ತದೆ. ಆತನು ನಿಮಗೆ ಸಹಾಯವನ್ನು ಕಳುಹಿಸುತ್ತಾನೆ, ನಿಮ್ಮ ಆತ್ಮಕ್ಕೆ ಚೈತನ್ಯವನ್ನು ತುಂಬುತ್ತಾನೆ. ಆಮೆನ್. ಹೌದು, ದೇವರ ಅನುಗ್ರಹವು ನಿಮ್ಮ ಜೀವನದ ಗಡಿಗಳನ್ನು ನಿರ್ಣಯಿಸುತ್ತದೆ. ಎಲ್ಲಿ ನೀವು ಹೋಗಬೇಕು, ಎಷ್ಟು ದೂರದವರೆಗೆ ನೀವು ಹೋಗಬಹುದು, ನೀವು ಎಲ್ಲಿ ತಲುಪಬೇಕು, ನೀವು ಮುಟ್ಟುವ ಸ್ಥಳ ಯಾವುದು, ಅದು ದೇವರ ಅನುಗ್ರಹವನ್ನು ಹೊಂದಿಕೊಂಡಿದೆ. ಹೌದು, ದೇವರ ಅನುಗ್ರಹವು ನಿಮ್ಮ ಜೀವನದ ಗಡಿಗಳನ್ನು ನಿರ್ಣಯಿಸುತ್ತದೆ. ಹಾಲೆಲೂಯ. ಆಮೆನ್. ನೀವೀಗ ದೇವರಲ್ಲಿ ಬೇಡಿಕೊಳ್ಳಿ, ಆತನು ನಿಮ್ಮ ಜೀವನದ ಗಡಿಗಳನ್ನು ನಿರ್ಣಯಿಸಲು, ಆತನ ಅನುಗ್ರಹದಿಂದ ನಿಮ್ಮನ್ನು ಸುತ್ತುವರಿಯಲು ಮತ್ತು ನಿಮ್ಮ ಗಡಿಗಳನ್ನು ವಿಸ್ತರಿಸಲು. ಆಮೆನ್. ನಿಮ್ಮ ವಾಸಸ್ಥಾನದ ಪರದೆಗಳನ್ನು ವಿಸ್ತರಿಸಲು. ನಿಮಗೆ ನೆನಪಿದೆಯೇ, ಕೆಲವು ದಿನಗಳ ಹಿಂದೆ ಪಾಸ್ಟರ್ ರಾಜೇಶ್ ಅವರು ನಿಷ್ಪಕ್ಷಪಾತದ ಪಕ್ಷಪಾತಿ ದೇವರು ಎಂಬುದರ ಬಗ್ಗೆ ಅವರು ಮಾತಾಡಿದ್ದರು. ದೇವರು ನಿಷ್ಪಕ್ಷಪಾತಿ, ಆದರೆ ಅವರು ನಿಷ್ಪಕ್ಷಪಾತದ ಪಕ್ಷಪಾತಿ ದೇವರು. ನೀವು ಯಾಕೋಬನ ಜೀವನವನ್ನು ನೋಡಿರಿ. ಯಾಕೋಬನು ಹುಟ್ಟುವುದಕ್ಕಿಂತ ಮೊದಲು ಮತ್ತು ಆತನು ಯಾವುದೇ ಒಳ್ಳೆತನವಾಗಲಿ ಕೆಟ್ಟತನವಾಗಲಿ ಅರಿತುಕೊಳ್ಳುವ ಮೊದಲು ದೇವರು ಹೇಳುತ್ತಾರೆ, ನಾನು ಯಾಕೋಬನನ್ನು ಪ್ರೀತಿಸಿದೆ, ಆದರೆ ಏಸಾವನನ್ನು ನಾನು ಹಗೆ ಮಾಡಿದೆನೆಂದು. ಹಾಲೆಲೂಯ. ಹೌದು, ಅವರಿಬ್ಬರೂ ಈ ಪ್ರಪಂಚಕ್ಕೆ ದೈಹಿಕವಾಗಿ ಬರುವ ಮೊದಲು ಮತ್ತು ಏನನ್ನಾದರೂ ಮಾಡುವ ಮೊದಲು ದೇವರ ವಾಕ್ಯವು ಹೇಳುತ್ತದೆ, ಯಾಕೋಬನನ್ನು ನಾನು ಪ್ರೀತಿಸಿದೆನು, ಏಸಾವನನ್ನು ನಾನು ಹಾಗೆ ಮಾಡಿದ್ದೇನೆಂದು. ಆಮೆನ್. ರೋಮಪುರದವರಿಗೆ
ಅಧ್ಯಾಯ 9 ವಾಕ್ಯ 13. ಯಾಕೋಬನನ್ನು ಪ್ರೀತಿಸಿದನು, ಎಸವನನ್ನು ದ್ವೇಷಿಸಿದನು ಎಂದು ಬರೆದಿದೆ. ಮಲಾಕಿ ಅಧ್ಯಾಯ 1 ವಾಕ್ಯ 2 ಮತ್ತು 3. ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದ್ದಿ ಅಂದುಕೊಳ್ಳುತ್ತೀರಲ್ಲ. ಯೋಸೇಫನು ಯಾಕೋಬನ ಅಣ್ಣನಲ್ಲವೇ? ಆದರೆ ನಾನು ಯಾಕೋಬನನ್ನು ಪ್ರೀತಿಸಿ ಏಸಾವನನ್ನು ದ್ವೇಷಿಸಿದೆನು. ಹೌದು, ದೇವರ ವಾಕ್ಯ ಹೇಳುತ್ತದೆ, ನಾನು ಯಾಕೋಬನನ್ನು ಪ್ರೀತಿಸಿ ಏಸಾವನನ್ನು ದ್ವೇಷಿಸಿದೆನೆಂದು. ಆಮೆನ್. ಅರಣ್ಯಕಾಂಡ ಅಧ್ಯಾಯ 23 ವಾಕ್ಯ 21. ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವಾಗ ಹಾಗೆ ತೋರುವುದಿಲ್ಲ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾಕೋಬರಲ್ಲಿ ಯಾವುದೇ ಅನ್ಯಾಯವನ್ನು ನಾನು ಕಂಡಿಲ್ಲ. ಹೌದು, ಯಾಕೋಬನಲ್ಲಿ ನಾನು ಯಾವುದೇ ಅನ್ಯಾಯವನ್ನು ಗಮನಿಸಿಲ್ಲ. ಆದರೆ ಯಾಕೋಬನು ಅನ್ಯಾಯವಿಲ್ಲದೆ ಇದ್ದವನಲ್ಲ. ದೇವರ ವಾಕ್ಯ ಹೇಳುತ್ತದೆ, ದೇವರು ಅದನ್ನು ಅವನಲ್ಲಿ ಕಂಡಿಲ್ಲ. ಹಾಗಾದರೆ ಯಾಕೋಬನು ಅನ್ಯಾಯರಹಿತವಾಗಿದ್ದವನೇ? ಆದರೆ ಇಲ್ಲಿ ದೇವರ ವಾಕ್ಯವು ಯಾಕೋಬನ ಹೃದಯವನ್ನು, ಅವನ ಸ್ವಭಾವವನ್ನು ವಿವರಿಸುತ್ತದೆ. ಹೌದು, ನಿಮಗೆ ತಿಳಿದಿದೆಯೇ, ತಾಯಿಯ ಗರ್ಭದಲ್ಲಿ ಅವನ ಅಣ್ಣನ ಹಿಮ್ಮಡಿಯನ್ನು ಹಿಡಿದುಕೊಂಡು ಬಂದವನು. ಹಾಗೂ ದೇವರ ವಾಕ್ಯ ಹೇಳುತ್ತದೆ, ನೀವು ಕೇಳಿರುವ ಹಾಗೆ ಅವನು ಮೋಸಗಾರನಾಗಿದ್ದನು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನಲ್ಲಿ ನಾನು ಯಾವುದೇ ಅನ್ಯಾಯವನ್ನು ಕಂಡಿಲ್ಲ. ಹೌದು, ದೇವರು ಅವನ ಅನ್ಯಾಯವನ್ನು ಕಡೆಗಣಿಸಿದರು. ಹೌದು, ನಿಷ್ಪಕ್ಷಪಾತದ ಪಕ್ಷಪಾತಿ ದೇವರು. ಆತನು ನಿಮ್ಮನ್ನು ನೋಡುತ್ತಾನೆ ಹಾಗೂ ನಿಮ್ಮಲ್ಲಿದ್ದ ಅನ್ಯಾಯವನ್ನು ಕಡೆಗಣಿಸುತ್ತಾನೆ. ಆಮೆನ್. ಯಾಕೋಬನಲ್ಲಿ ನಾನು ಯಾವುದೇ ಅನ್ಯಾಯವನ್ನು ಕಂಡಿಲ್ಲ. ಹೌದು, ದೇವರ ಅನುಗ್ರಹವು ನಮ್ಮನ್ನು ಹಾಗೆ ಮಾಡುತ್ತದೆ. ನಿಮ್ಮ ವೈಫಲ್ಯದ ಪಾಲುಗಳು ನಿಮ್ಮಲ್ಲಿ ಇರಬಹುದು. ನೀವು ಮುಗ್ಗರಿಸಿರಬಹುದು. ನೀವು ಅನೇಕ ಹೋರಾಟಗಳನ್ನು ನಡೆಸಿರಬಹುದು. ನೀವು ಅವಿಧೇಯರಾಗಿರಬಹುದು. ಆದರೂ ದೇವರ ಅನುಗ್ರಹವು ನಿಮ್ಮ ಮೇಲೆ ಇದರಿಂದ ಆತನು ನಿಮ್ಮನ್ನು ಅನ್ಯಾಯರಹಿತವಾಗಿ, ಪಕ್ಷಪಾತರಹಿತವಾಗಿ ನೋಡುತ್ತಾನೆ. ಹೇಗೆ ಅವನು ಯಾಕೋಬನನ್ನು ಅನ್ಯಾಯರಹಿತವಾಗಿ ಕಂಡನು, ಅದೇ ರೀತಿ. ಆಮೆನ್. ಬಾಲಾಮನು ಇಸ್ರಾಯೇಲರು ಗುಡಾರಗಳನ್ನು ಹಾಕಿ ಡೇರೆಗಳಲ್ಲಿ ವಾಸಿಸುವುದನ್ನು ನೋಡುತ್ತಾನೆ. ಅವನಲ್ಲಿ ಬಂದ ಉದ್ದೇಶವು ಅವರನ್ನು ಶಪಿಸಲು. ಆದರೆ ಅವನು ಅವರ ಮುಂದೆ ನಿಂತು ಹೇಳುತ್ತಾನೆ, ಈ ಜನರಲ್ಲಿ ಶಾಪವು ಅವರ ಮೇಲೆ ಬರುವಂಥ ಯಾವುದೇ ಅನ್ಯಾಯವನ್ನು ನಾನು ಅವರಲ್ಲಿ ನೋಡುವುದಿಲ್ಲ. ಬಾಲಾಮನು ಅವರಿಗೆ ಶಪಿಸಲು ಬಂದದ್ದು, ನಿಮ್ಮ ವೈರಿಯು ನಿಮ್ಮ ಮೇಲೆ ಪರಿಣಾಮ ಬೀರಲು ಶಾಪವು ಬರುವಂಥದ್ದು ಯಾವುದನ್ನಾದರೂ ನೀವು ಮಾಡಲು, ಅದೊಂದು ನೆರಳಿನಂತೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮನ್ನು ಶಪಿಸಲು ಅನ್ಯಾಯದ ಯಾವುದೇ ಬಾಗಿಲನ್ನು ನೀವು ತೆರೆದಿಡದ ಕಾರಣ ಶಾಪವು ನಿಮ್ಮೊಳಗೆ ಪ್ರವೇಶಿಸುವುದಿಲ್ಲ. ಅವನಲ್ಲಿ ಹೊರಗೆ ನಿಂತು ಹೇಳುತ್ತಾನೆ, ಯಾಕೋಬನಲ್ಲಿ ನಾನು ಯಾವುದೇ ಅನ್ಯಾಯವನ್ನು ಕಂಡಿಲ್ಲ. ಆಮೆನ್. ಹಾಲೆಲೂಯ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನಲ್ಲಿ ಯಾವುದೇ ಅನ್ಯಾಯವನ್ನು ನಾನು ಗಮನಿಸಿಲ್ಲ. ಇಸ್ರಾಯೇಲರಲ್ಲಿ ಯಾವುದೇ ದುಷ್ಟತನವನ್ನು ನಾನು ನೋಡಲಿಲ್ಲ. ಹೌದು, ಅವನು ಇಸ್ರಾಯೇಲರಲ್ಲಿ ದುಷ್ಟತನವನ್ನು ನೋಡಲಿಲ್ಲವೇ? ಹಾಗಾದರೆ
ಇಸ್ರೇಲರು ಪರಿಪೂರ್ಣರಾಗಿದ್ದರೆ? ಇಲ್ಲ. ಆದರೆ ದೇವರು ಅದನ್ನು ಗಮನಿಸಲಿಲ್ಲ. ಹೌದು, ದೇವರ ಅನುಗ್ರಹವು ಈ ರೀತಿ ನಮ್ಮಲ್ಲಿ ಕೆಲಸ ಮಾಡುತ್ತದೆ. ಅದು ನಮ್ಮ ಅನ್ಯಾಯವನ್ನು, ನಮ್ಮ ದುಷ್ಟತನವನ್ನು ಮುಚ್ಚಿಡುತ್ತದೆ. ಆಮೆನ್. ಹಾಲೆಲೂಯ. ಇವತ್ತು ನಿಮ್ಮ ಸ್ಥಿತಿ ಹೇಗಿದೆ ಎಂದು ನನಗೆ ತಿಳಿದಿಲ್ಲ. ದೇವರ ಜೊತೆಗಿನ ನಿಮ್ಮ ನಡೆಯು ಹೇಗಿದೆ ಎಂದೂ ನನಗೆ ತಿಳಿದಿಲ್ಲ. ಆದರೆ ನನಗೆ ಒಂದು ವಿಷಯ ಖಂಡಿತವಾಗಿಯೂ ತಿಳಿದಿದೆ. ನೀವು ನಿಮ್ಮನ್ನೇ ನಿಮ್ಮ ಹೃದಯದಲ್ಲಿ ದೇವರಿಗೆ ವಿಧೇಯರಾಗಿ ಆತನ ಎದುರು ಬಂದರೆ, ಆತನ ಮೇಲೆ ನಿಮ್ಮ ಸಂಪೂರ್ಣ ನಂಬಿಕೆ ಇಟ್ಟರೆ, ಆತನ ಮುಖವನ್ನು ನೋಡಿದರೆ ನಿಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡಿದ್ದಾನೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಆತನ ಮುಖವು ನಿಮ್ಮ ಮೇಲೆ ಪ್ರಕಾಶಿಸುವುದು. ಆಮೆನ್. ಆತನ ಅನುಗ್ರಹವು ನಿಮ್ಮ ಮೇಲೆ ಬರುವುದು. ಹಾಲೆಲೂಯ. ಹೌದು, ಮುಂಗಾರಿನ ಮಳೆಯಂತೆ ಅದು ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ ಮತ್ತು ನಿಮ್ಮ ಜೀವನವನ್ನು ಪರಿವರ್ತನೆಗೊಳಿಸುತ್ತದೆ. ಹಾಲೆಲೂಯ. ಆಮೆನ್. ಹೌದು, ಆತನು ನಿಮ್ಮ ಜೀವನದ ಸುತ್ತಲಿರುವ ಎಲ್ಲ ವಿಷಯಗಳನ್ನು ಪರಿವರ್ತನೆಗೊಳಿಸುತ್ತಾನೆ. ನಿಮ್ಮ ಗಡಿಗಳನ್ನು ಬದಲಾಯಿಸುತ್ತಾನೆ. ಆದರೆ ನೀವು ಆತನ ಎದುರಲ್ಲಿ ವಿನಮ್ರರಾಗಿ ನಡೆಯಬೇಕು. ಆಮೆನ್. ಆದುದರಿಂದ ಆತನ ಬಳಿಗೆ ಬನ್ನಿರಿ. ದೇವರ ವಾಕ್ಯವು ಹೇಳುತ್ತದೆ, ದಾವೀದನು ದೇವರ ಹೃದಯಕ್ಕೆ ಹತ್ತಿರದವನು. ಆದರೆ ಅವನೊಬ್ಬ ಪರಿಪೂರ್ಣ ಮನುಷ್ಯನೇ? ಅವನು ಪಾಪ ಇಲ್ಲದವನೇ? ಅವನಲ್ಲಿ ಅನ್ಯಾಯ ಇರಲಿಲ್ಲವೇ? ಅವನು ಎಂದಿಗೂ ವೈಫಲ್ಯನಾಗಲಿಲ್ಲವೇ? ಆದರೆ ದೇವರ ವಾಕ್ಯ ಹೇಳುತ್ತದೆ, ಅವನೊಬ್ಬ ಕೊಲೆಗಾರ, ಅವನೊಬ್ಬ ವ್ಯಭಿಚಾರಿ. ಆದರೂ ದೇವರು ಹೇಳುತ್ತಾರೆ, ಅವನು ಆತನ ಹೃದಯಕ್ಕೆ ಹತ್ತಿರದವನೆಂದು. ಆಮೆನ್. ಹೌದು, ದೇವರ ಅನುಗ್ರಹವು ಈ ರೀತಿ ಕೆಲಸ ಮಾಡುತ್ತದೆ. ಆದುದರಿಂದ ದೇವರು ಹೇಳುತ್ತಾರೆ, ನಾನು ಅವನಲ್ಲಿ ಯಾವ ಅನ್ಯಾಯವನ್ನು ಕಂಡಿಲ್ಲವೆಂದು. ಆಮೆನ್. ಆತನು ಮುಂಗಾರು ಮಳೆಯಂತೆ ನೀವು ಚೈತನ್ಯಗೊಳ್ಳುವ ಸಮಯವನ್ನು ಆತನು ನಿಮಗೆ ಕಳುಹಿಸುತ್ತಾನೆ. ನೀವು ನಿಮ್ಮೊಳಗೆ ಶುಷ್ಕತನವನ್ನು ಅನುಭವಿಸುತ್ತಾ ಇದ್ದರೆ, ಪ್ರತಿಯೊಂದು ಹೋರಾಟದಂತೆ ಕಂಡರೆ, ಹೌದು, ನಿಮ್ಮೊಳಗೆ ನೀವು ಬರಿದಾದಂತೆ ನಿಮಗೆ ತೋರಿದರೆ, ಆ ಸಮಯವು ನೀವು ಆತನ ಅನುಗ್ರಹವನ್ನು ಹುಡುಕುವ ಸಮಯವಾಗಿದೆ. ಆಮೆನ್. ಹೌದು, ದೇವರ ವಾಕ್ಯ ಹೇಳುತ್ತದೆ, ಯಾವಾಗ ಆತನ ಮುಖದ ಪ್ರಸನ್ನತೆಯು ನಿಮ್ಮ ಮೇಲೆ ಪ್ರಕಾಶಿಸುವಾಗ ಅಲ್ಲಿ ಜೀವ ಉಂಟು. ಆಮೆನ್. ಹಾಲೆಲೂಯ. ಯಾವಾಗ ಅರಸನ ಮುಖಭಾವವು ಅರಳುತ್ತದೆ ಅಲ್ಲಿ ಜೀವ ಉಂಟು. ಯಾವಾಗ ಆತನು ನಿಮ್ಮನ್ನು ನೋಡಿ ಮುಗುಳು ನಗುತ್ತಾನೆ ಅಲ್ಲಿ ಜೀವವಿದೆ. ಆಮೆನ್. ಯಾಕೆ? ಯೋಹಾನ ಅಧ್ಯಾಯ 1 ವಾಕ್ಯ 4 ದೇವರ ವಾಕ್ಯ ಹೇಳುತ್ತದೆ, ಆತನಲ್ಲಿ ಜೀವವಿತ್ತು. ಹಾಲೆಲೂಯ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆದುದರಿಂದ ಆತನಲ್ಲಿ ಜೀವವಿದೆ. ಅದು ನಿಮ್ಮಲ್ಲಿ ಇಳಿದು ಬರುತ್ತದೆ. ನಿಮ್ಮ ಎದುರಲ್ಲಿ ಆತನ ಮುಖಭಾವವು ಅರಳುವಾಗ ಮತ್ತು ಆತನು ನಿಮ್ಮನ್ನು ನೋಡಿ ಮುಗುಳು ನಗುವಾಗ ನೀವು ಆತನಲ್ಲಿ ಪ್ರಾರ್ಥಿಸಿರಿ. ಆತನ ಮುಖಭಾವದ ಪ್ರಕಾಶವು ನಿಮ್ಮ ಮೇಲೆ ಪ್ರಕಾಶಿಸಲು ಹಾಗೂ ನಿಮ್ಮನ್ನು ನೋಡಿ ಮುಗುಳು ನಗಲು. ಮತ್ತು ಇವತ್ತು ಆತನು ತನ್ನ ನಗುಮೊಗದಿಂದ ನಿಮ್ಮನ್ನು ನೋಡಿ ಆತನ ಅನುಗ್ರಹವು ನಿಮ್ಮನ್ನು ಸುತ್ತುವರಿಯಲು. ಆಮೆನ್. ಹಾಲೆಲೂಯ. ಕೀರ್ತನೆ 27 ವಾಕ್ಯ
7-9. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ. ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದೆಯಲ್ಲವೇ. ನನ್ನನ್ನು ರಕ್ಷಿಸಿದ ದೇವರೇ, ಕೈಬಿಡಬೇಡ, ತೊರೆದು ಬಿಡಬೇಡ. ಆಮೇನ್. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ನಿನ್ನ ಸಾನ್ನಿಧ್ಯಕ್ಕೆ ಬಂದೇ ಬರುವೆನು ಎಂದು ಉತ್ತರ ಕೊಟ್ಟೆನು. ಇಲ್ಲಿ ದಾವೀದನು ಹೇಳುತ್ತಾನೆ, ದೇವರು ನನಗೆ ಆತನ ಮುಖವನ್ನು ಹುಡುಕಲು ಹೇಳುವಾಗ ನನ್ನ ಹೃದಯವು ಹೇಳಿತು, ನಾನು ನಿನ್ನ ಮುಖವನ್ನು ಹುಡುಕುತ್ತೇನೆ. ಹೌದು, ದೇವರು ಏನನ್ನು ಹಾತೊರೆಯುತ್ತಾರೆ, ದಾವೀದನು ಅದನ್ನೇ ಹಾತೊರೆಯುತ್ತಾನೆ, ಸರಿಯಲ್ಲವೇ? ದಾವೀದನ ಹೃದಯವು ದೇವರ ಹೃದಯಕ್ಕೆ ಹೊಂದಾಣಿಕೆ ಆಗಿತ್ತು. ಹೌದು, ದಾವೀದನ ಆಲೋಚನೆಗಳು, ಅವನ ಹೃದಯವು ಏನನ್ನು ಬಯಸುತ್ತದೆ, ಆತನ ಹೃದಯದಲ್ಲಿ ಏನಿದೆ, ಅದು ದೇವರ ವಾಕ್ಯಕ್ಕೆ ಹೊಂದಾಣಿಕೆ ಆಗುತ್ತಿತ್ತು. ದೇವರ ಇಚ್ಛೆಯು ಹಾಗೂ ದಾವೀದನ ಇಚ್ಛೆಯು ಒಂದೇ ಆಗಿತ್ತು. ಆದುದರಿಂದ ದೇವರು ದಾವೀದನಿಗೆ ಹೇಳುತ್ತಾನೆ, ಅವನು ನನ್ನ ಹೃದಯಕ್ಕೆ ಹತ್ತಿರದವನು. ಯಾವಾಗ ನಿಮ್ಮ ಹೃದಯವು ಆತನ ಹೃದಯಕ್ಕೆ ಹೊಂದಾಣಿಕೆ ಆಗುತ್ತದೆ, ಆತನ ಉದ್ದೇಶಕ್ಕೆ, ನಿಮ್ಮ ಆತ್ಮವು ಆತನ ಆತ್ಮಕ್ಕೆ ಹೊಂದಿಕೊಳ್ಳುವಾಗ, ನಿಮ್ಮಲ್ಲಿ ದೇವರ ಕಾರ್ಯಕ್ರಮಗಳಲ್ಲದೆ ಬೇರೆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೆ ಇರುವಾಗ, ನಿಮ್ಮ ಹೃದಯವು ಸಂಪೂರ್ಣವಾಗಿ ಆತನ ಮುಖದ ಪ್ರಸನ್ನತೆಯನ್ನು ಹುಡುಕುವಾಗ, ನೀವು ಆತನನ್ನು ಹುಡುಕಲು ಹಾತೊರೆಯುವಾಗ. ಆಮೇನ್. ಕೀರ್ತನೆ 27 ವಾಕ್ಯ 14. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಹೌದು, ಯೆಹೋವ ದೇವರನ್ನು ನಿರೀಕ್ಷಿಸಿಕೊಂಡಿರು. ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ನಿರೀಕ್ಷಿಸಿಕೊಂಡಿರು ಹಾಗೂ ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೇನ್. ಹೌದು, ಕೆಲವೊಂದು ಸಮಯದಲ್ಲಿ ಅಥವಾ ಋತುಗಳಲ್ಲಿ ನೀವು ಆತನ ಎದುರಿಗೆ ಬರುವ ಅಗತ್ಯವಿರುತ್ತದೆ ಹಾಗೂ ಆತನನ್ನು ನಿರೀಕ್ಷಿಸಿಕೊಂಡಿರಲು. ಆಮೇನ್. ಹಾಲೆಲೂಯ. ಲೂಕನ ಸುವಾರ್ತೆ ಅಧ್ಯಾಯ 1 ವಾಕ್ಯ 78 ಮತ್ತು 79. ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿಂದ ಅರುಣೋದಯ ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ಆಮೇನ್. ಹೌದು, ನಮ್ಮ ದೇವರು ಅತ್ಯಂತ ಕರುಣೆಯಿಂದ, ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವಾಯಿತು. ಹೌದು, ದೇವರ ಅತ್ಯಂತ ಕರುಣೆಯಿಂದ. ಆಮೇನ್. ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವನು. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವು ಉಂಟಾಯಿತು. ಹೌದು, ದೇವರ ಅತ್ಯಂತ ಕರುಣೆಯಿಂದಾಗಿ ನಾವು ಆತನ ಮುಖವನ್ನು ಹುಡುಕಬಹುದು, ಆತನ ಬಳಿಗೆ ಬರಬಹುದು ಮತ್ತು ಆತನ ಅರಳಿದ ಮುಖಭಾವವನ್ನು ನಾವು ನೋಡಬಹುದು ಹಾಗೂ ಆತನ ಅನುಗ್ರಹವು ನಮ್ಮ ಮೇಲೆ ಇಳಿದು ಬರುವುದು. ಆಮೇನ್. ಹಾಲೆಲೂಯ್ಯ.
ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನ ಅತ್ಯಂತ ಕರುಣೆಯಿಂದಾಗಿ ನಮಗೆ ಮೇಲಿನಿಂದ ಅರುಣೋದಯ ಉಂಟಾಯಿತು. ಇದನ್ನು ಯೇಸುವಿನ ಬಗೆಗೆ ಹೇಳುವುದು. ಯೇಸು ನಮ್ಮ ಅರುಣೋದಯ. ಆತನು ನನ್ನನ್ನು ಮತ್ತು ನಿಮ್ಮನ್ನು ಭೇಟಿಯಾಗಲು ಬರುತ್ತಾನೆ. ಹೌದು, ಮಳೆಯಂತೆ ಮುಂಜಾನೆಯ ಇಬ್ಬನಿಯಂತೆ ಆತನು ನಮ್ಮ ಮೇಲೆ ಇಳಿದು ಬರುವನು. ಆಮೇನ್. ಅರುಣೋದಯವು ನಿಮ್ಮನ್ನು ಭೇಟಿಯಾಗುವುದು. ಹಾಲೆಲೂಯ. ಯೇಸುವಿನ ನೆರಳು ನಮ್ಮನ್ನು ಭೇಟಿಯಾಗುವುದು. ಅಂತ್ಯಕಾಲದ ಮಳೆಯು ನಮ್ಮ ಮೇಲೆ ಸುರಿಯಲ್ಪಡುವುದು. ಹಾಲೆಲೂಯ. ಹೌದು, ದೇವರ ಅತ್ಯಂತ ಕರುಣೆಯಿಂದಾಗಿ ಅರುಣೋದಯವು ನಮ್ಮನ್ನು ಭೇಟಿಯಾಗುವುದು. ಆಮೇನ್. ಹಾಲೆಲೂಯ. ಹಾಗೂ ಆ ಭೇಟಿಯು ಯಾವಾಗ ಆಗುವುದು? ವಾಕ್ಯ 79. ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ಹೌದು, ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವರಾದ ನಮಗೆ ಪ್ರಕಾಶವು ಭೇಟಿಯಾಗುವುದು. ನೀವು ಹೇಳಿ, ಯಾವಾಗ ಅರುಣೋದಯವು ನಿಮ್ಮನ್ನು ಭೇಟಿಯಾಗುತ್ತದೆ, ಅಲ್ಲಿ ಬೆಳಕಿದೆ. ಹೌದು, ಯಾರೆಲ್ಲ ಕತ್ತಲಲ್ಲಿ ವಾಸಿಸುತ್ತಾರೆ ಅಲ್ಲಿ ಬೆಳಕು ಪ್ರಕಾಶಿಸುವುದು. ಆಮೇನ್. ಮರಣಾಂಧಕಾರದಲ್ಲಿ, ಹೌದು, ಕತ್ತಲಲ್ಲಿ ಕುಳಿತಿರುವುದು ಮಾತ್ರವಲ್ಲ, ಯಾರು ಕತ್ತಲಲ್ಲಿ ಕುಳಿತಿರುತ್ತಾರೆ ಅವರು ಮರಣಾಂಧಕಾರದ ನೆರಳಲ್ಲಿ ಇರುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಕತ್ತಲಿನ ನೆರಳು ಮತ್ತು ಮರಣದ ನೆರಳು. ಆದುದರಿಂದ ಯಾರು ಕತ್ತಲಲ್ಲಿ ಕುಳಿತಿರುತ್ತಾರೆ ಅವರು ಈಗಾಗಲೇ ಮರಣದ ನೆರಳಲ್ಲಿ ಇರುತ್ತಾರೆ ಎಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅರುಣೋದಯ ಬರುವಾಗ ಅಲ್ಲಿ ಜೀವವು ಬರುತ್ತದೆ. ಹಾಗೂ ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ಹೌದು, ಅರುಣೋದಯ ನಿಮ್ಮನ್ನು ಭೇಟಿಯಾಗುವಾಗ, ದೇವರ ಅನುಗ್ರಹವು ನಿಮ್ಮ ಮೇಲೆ ಬರುವಾಗ, ಯಾರು ಕತ್ತಲಲ್ಲಿ ಕುಳಿತಿರುತ್ತಾರೆ ದೇವರ ವಾಕ್ಯ ಹೇಳುತ್ತದೆ, ಅವರು ಸಮಾಧಾನದ ಮಾರ್ಗವನ್ನು ಕಂಡುಕೊಳ್ಳುವರು. ಆತನ ಬೆಳಕು ಆ ಮಾರ್ಗವನ್ನು ನಿಮ್ಮ ಕಾಲುಗಳಿಗೆ ತೋರಿಸಿಕೊಡುವುದು, ಯಾವ ದಾರಿಯಲ್ಲಿ ನೀವು ಹೋಗಬೇಕೆಂದು. ಆಮೇನ್. ಹಾಲೆಲೂಯ. ಆದುದರಿಂದ ದೇವರ ಬೆಳಕು ನಿಮ್ಮ ಕಾಲುಗಳಿಗೆ ಸಮಾಧಾನದ ದಾರಿಯನ್ನು ತೋರಿಸಿಕೊಡುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ಅರುಣೋದಯ ಮೇಲಿನಿಂದ ಬಂದು ನಿಮ್ಮನ್ನು ಭೇಟಿಯಾದಾಗ ಆತನು ಅತ್ಯಂತ ಕರುಣೆಯಿಂದ ನಿಮ್ಮಲ್ಲಿರುವ ಪ್ರತಿಯೊಂದು ಕತ್ತಲು, ನಿಮ್ಮಲ್ಲಿದ್ದ ಪ್ರತಿಯೊಂದು ಬರಿದಾದ ವಿಷಯಗಳು, ನಿಮ್ಮಲ್ಲಿದ್ದ ಮರಣಾಂಧಕಾರದ ವಿಷಯಗಳು, ಎಲ್ಲೆಲ್ಲ ನಿಮ್ಮ ಜೀವನದಲ್ಲಿ ವಿನಾಶಕಾರಿಯಾದ ಕತ್ತಲೆ ಇದೆ, ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಬೆಳಕು ಬಂದು ಪ್ರಕಾಶಿಸಿ ನಿಮಗೆ ಜೀವವನ್ನು ನೀಡುವುದು. ಆಮೇನ್. ಹಾಲೆಲೂಯ. ಹೌದು, ಯಾವಾಗ ಆತನ ಮುಖದ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸುವುದು ಹಾಗೂ ಆತನ ಅನುಗ್ರಹವು ನಿಮ್ಮ ಮೇಲೆ ಬಂದಾಗ ಅಲ್ಲಿ ಜೀವವು ಇರುವುದು. ಆಮೇನ್. ಆತನು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವನು. ಯಾರೆಲ್ಲ ನಿಮ್ಮ ಬಳಿಯಲ್ಲಿ ಇರುವವರಲ್ಲಿ ಹೇಳುತ್ತೀರಿ, ದೇವರು ನನ್ನ ಪಾದಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವರು. ದೇವರೇ, ನಿಮ್ಮ ಮುಖಭಾವದ ಬೆಳಕು ನನ್ನಲ್ಲಿ ಪ್ರಕಾಶಿಸಲಿ. ನಿಮ್ಮ ಮುಖಭಾವದ ಬೆಳಕು ನನ್ನ ಬೆಳಕನ್ನು ಪ್ರಕಾಶಿಸುವಂತೆ ಮಾಡಲಿ. ನಾನು ನಿಮ್ಮ ಬೆಳಕಲ್ಲಿ ನಡೆಯಲು ಕಾರಣವಾಗಲಿ. ಆಮೇನ್.
ಹಾಲೆಲೂಯ. ಕೀರ್ತನೆ 89 ವಾಕ್ಯ 15. ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು. ಯೆಹೋವನೇ, ಅವರು ನಿನ್ನ ಮುಖಪ್ರಕಾಶದಲ್ಲಿ ಸಂಚರಿಸುತ್ತಾರೆ. ಹೌದು, ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು. ನಿಮ್ಮ ನೆರೆಯವರಲ್ಲಿ ಹೇಳಿ, ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು. ಹೌದು, ನಿಮ್ಮ ಹೃದಯವು ಅರಿತಿರಬೇಕು ಉತ್ಸಾಹದ ಧ್ವನಿಯನ್ನು. ಅವರ ಹೃದಯವು ಬೆಳಕಿನ ದಾರಿಯಲ್ಲಿ ಮುಂದುವರಿಯುವುದು. ಅವರು ಆತನ ಮುಖಪ್ರಕಾಶದಲ್ಲಿ ಸಂಚರಿಸುತ್ತಾರೆ. ಬೇರೊಂದು ಆವೃತ್ತಿಯು ಹೇಳುತ್ತದೆ, ಉತ್ಸಾಹ ಧ್ವನಿ ಇಲ್ಲದೆ ನೀವು ಆತನ ಸಾನ್ನಿಧ್ಯದಲ್ಲಿ ನಡೆಯಲು ಸಾಧ್ಯವಿಲ್ಲವೆಂದು. ನಿಮ್ಮ ಆತ್ಮ ಒಂದು ಉತ್ಸಾಹದ ಧ್ವನಿಯನ್ನು ಮಾಡುವುದು, ನಿಮ್ಮ ಹೃದಯ ಮತ್ತು ನಿಮ್ಮ ಬಾಯಿಯ ಸಹಾಯವಿಲ್ಲದೆ. ಆ ಉತ್ಸಾಹದ ಧ್ವನಿಯು ನಿಮ್ಮಿಂದ ಹೊರಡದೆ ನೀವು ಆತನ ಮುಖಪ್ರಕಾಶದಲ್ಲಿ ಸಂಚರಿಸಲು ಸಾಧ್ಯವಿಲ್ಲ. ನಿಮ್ಮ ವೈರಿಯು ಯಾವಾಗಲೂ ಪ್ರಯತ್ನಿಸುವುದು ನಿಮ್ಮಲ್ಲಿದ್ದ ಆ ಉತ್ಸಾಹದ ಧ್ವನಿಯನ್ನು ಅಡಗಿಸುವುದು ಅಥವಾ ಅದನ್ನು ನಿಮ್ಮಿಂದ ಕದಿಯುವುದು. ಆಮೇನ್. ಹೌದು, ಅವನು ಪ್ರಯತ್ನ ಪಡುವುದು ನಿಮ್ಮಲ್ಲಿದ್ದ ಉತ್ಸಾಹದ ಧ್ವನಿಯನ್ನು ಕದಿಯಲು. ಆಮೇನ್. ಯೆಶಾಯನ ಗ್ರಂಥ ಅಧ್ಯಾಯ 30 ವಾಕ್ಯ 18. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು. ಆತನಿಗಾಗಿ ಕಾದಿರುವರೆಲ್ಲರೂ ಧನ್ಯರು. ಆಮೇನ್. ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ನಿಮ್ಮ ನೆರೆಯವರಲ್ಲಿ ಹೇಳಿ, ಆತನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ಮತ್ತು ಆತನು ಉನ್ನತೋನ್ನತನಾಗಿ ನಿಮಗೆ ಕರುಣಿಸಬೇಕೆಂದು ಕಾಣಿಸಿಕೊಳ್ಳುವನು. ನೀವು ಆತನ ಮುಖಪ್ರಕಾಶವು ನಿಮ್ಮ ಮೇಲೆ ಪ್ರಕಾಶಿಸಬೇಕೆಂದು ಕಾಯುವುದಕ್ಕಿಂತ ಹೆಚ್ಚಾಗಿ ಆತನು ನಿಮಗಾಗಿ ಕಾಯುವನು. ಆಮೆನ್. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಆತನು ನಿಮಗೆ ಕರುಣೆ ತೋರಿಸಲು ಕಾದಿರುವನು. ಆತನು ನಿಮಗೆ ದಯೆ ತೋರಲು ಕಾದಿರುವನು. ಹಾಲೆಲೂಯ. ಯೋಬನ ಗ್ರಂಥ ಅಧ್ಯಾಯ 29 ವಾಕ್ಯ 23. ಮಳೆಯನ್ನು ಹೇಗೋ ಹಾಗೆ ನನ್ನನ್ನು ಎದುರು ನೋಡುತ್ತಾ ಮುಂಗಾರಿಗೋ ಎಂಬಂತೆ ಬಾಯಿ ತೆರೆಯುತ್ತಿದ್ದರು. ನಾನು ಅವರನ್ನು ನೋಡಿ ನಗಲು ಅವರು ಧೈರ್ಯಗೆಟ್ಟರು. ನನ್ನ ಮುಖಕಾಂತಿಯನ್ನು ಅವರು ಎಂದೂ ಕುಂದಿಸಲಿಲ್ಲ. ಆಮೆನ್. ಮಳೆಯನ್ನು ಹೇಗೋ ಹಾಗೆಯೇ ನನ್ನನ್ನು ಎದುರು ನೋಡುತ್ತಾ ಮುಂಗಾರಿಗೋ ಎಂಬಂತೆ ಬಾಯಿ ತೆರೆಯುತ್ತಿದ್ದರು. ಅವರು ಹೇಗೆ ಬಾಯಿ ತೆರೆದು ಕಾಯುತ್ತಿದ್ದರು? ಉತ್ಸಾಹದ ಧ್ವನಿಯಿಂದ. ಆ ಮಳೆಯು ಅವರ ಒಳಗೆ ಬಂದು ಸೇರಬೇಕೆಂದು. ಮುಚ್ಚಿದ ಬಾಯಿಂದ ಅಲ್ಲ, ಮುಚ್ಚಿದ ಹೃದಯದಿಂದ ಅಲ್ಲ, ಆತನ ವಾಕ್ಯಕ್ಕೆ ಮತ್ತು ಆತನ ಸಾನ್ನಿಧ್ಯಕ್ಕೆ ಕಠಿಣವಾದ ಅಥವಾ ವಿರುದ್ಧವಾದ ಅಥವಾ ಹಠಮಾರಿತನದ ಹೃದಯದಿಂದ ಅಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಬರೀ ತೆರೆದ ಬಾಯಲ್ಲಿ ಅಲ್ಲ, ಸರಿಯಾಗಿ ಅಗಲವಾಗಿ ತೆರೆದ ಬಾಯಿಂದ ಅವರು ಕಾಯುತ್ತಿದ್ದರು. ಆಮೆನ್. ಹೌದು, ಅವರು ತೆರೆದ ಬಾಯಿಂದ ಮುಂಗಾರು ಮಳೆಗೆ ಕಾಯುತ್ತಿದ್ದರು. ಯಾವಾಗ ಹೃದಯವು ದೇವರಿಂದ ಏನನ್ನಾದರೂ ಸ್ವೀಕರಿಸಲು ತಯಾರಿರುವಾಗ ಆ ಹೃದಯದ ವರ್ತನೆಯು ಹೀಗಿರುತ್ತದೆ. ಹೌದು, ಅವರ ಬಾಯಿಯು ತೆರೆದಿಟ್ಟು ಅವರು ಹಾತೊರೆಯುತ್ತಾರೆ ಮತ್ತು ನಂಬುತ್ತಾರೆ. ದೇವರಿಂದ ನಾವು ಏನನ್ನಾದರೂ ಸ್ವೀಕರಿಸುತ್ತೇವೆ ಎಂದು.
ಆಮೇನ್. ನಿಮ್ಮಲ್ಲಿ ಯಾರಿಗೆಲ್ಲ ಅಂತಹ ಹೃದಯವಿದೆ? ನಿಮ್ಮಲ್ಲಿ ಯಾರಲ್ಲಿ ಎಲ್ಲ ದೇವರ ಎದುರಿನಲ್ಲಿ ಆ ವರ್ತನೆ ಇದೆ? ನಿಮ್ಮ ಬಾಯಿಯನ್ನು ತೆರೆದು ಅದನ್ನು ಮುಂಗಾರು ಮಳೆಯನ್ನು ಸ್ವೀಕರಿಸಲು. ಹೌದು, ಆ ಮುಂಗಾರು ಮಳೆ ನಿಮ್ಮ ಮೇಲೆ ಬರುವುದು ಮಾತ್ರವಲ್ಲ, ನಿಮ್ಮ ಒಳಗೆ ಬಂದು ಅದು ನಿಮ್ಮನ್ನು ಚೈತನ್ಯನನ್ನಾಗಿ ಮಾಡುತ್ತದೆ. ಹೌದು, ನೀವು ಆತನ ಸಾನ್ನಿಧ್ಯಕ್ಕೆ ಬಾಯಿಯನ್ನು ತೆರೆದಿಟ್ಟು ಉತ್ಸಾಹಧ್ವನಿಯಿಂದ ಬರಬೇಕು. ಬರಿದಾದ ಹೃದಯದಿಂದ ದೇವರ ಸಾನ್ನಿಧ್ಯಕ್ಕೆ ಬರಬೇಡಿರಿ. ಅಲ್ಲಿ ಉತ್ಸಾಹದ ಧ್ವನಿ ಇರಲಿ, ಕೃತಜ್ಞತಾಸ್ತುತಿಯ ಧ್ವನಿ ಇರಲಿ, ಸ್ತೋತ್ರದ ಧ್ವನಿ ಇರಲಿ. ಆಮೇನ್. ಹೌದು, ನಿಮ್ಮಲ್ಲಿ ಉತ್ಸಾಹದ ಧ್ವನಿ ಇರಲಿ. ಯಾಕೆಂದರೆ ಆತನ ಮುಖ ಪ್ರಕಾಶ ನಿಮ್ಮಲ್ಲಿ ಪ್ರಕಾಶಿಸಲಿ. ಆ ಮುಂಗಾರಿನ ಮಳೆಯು ಬಂದು ನಿಮ್ಮನ್ನು ಚೈತನ್ಯಭರಿತರನ್ನಾಗಿ ಮಾಡಲಿ. ನಿಮ್ಮ ಬಾಯಿಯು ತೆರೆದಿರಲಿ ಆ ಮುಂಗಾರಿನ ಮಳೆಯನ್ನು ಸ್ವೀಕರಿಸಲು. ಒಂದು ಹಸಿವಿನಿಂದ ಕೂಡಿದ ಹೃದಯದಿಂದ ಆತನ ಮುಖಭಾವವನ್ನು ಹುಡುಕುತ್ತಾ ಆತನಿಗಾಗಿ, ಆತನ ಸಾನ್ನಿಧ್ಯಕ್ಕಾಗಿ ಹಾತೊರೆಯುತ್ತಾ ಬನ್ನಿರಿ. ಆಮೇನ್. ಹಾಲೆಲೂಯ. ಕೀರ್ತನೆ 4 ವಾಕ್ಯ 6. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಹೌದು, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ನಿಮ್ಮ ಸುತ್ತಲೂ ನೀವು ಅನೇಕ ಒಳ್ಳೆಯ ದನಿಗಳನ್ನು ಕೇಳಬಹುದು. ಆದರೆ ಆತನ ಉಪಸ್ಥಿತಿಯಲ್ಲಿ, ಆತನ ಮುಖಭಾವದ ಪ್ರಸನ್ನತೆಯಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಅನೇಕರು ಹೇಳಿಕೊಳ್ಳುತ್ತಾರೆ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಹೌದು, ಯಾವಾಗ ದೇವರು ಆತನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುತ್ತಾರೆ, ನನ್ನ ಮತ್ತು ನಿಮ್ಮ ಜೀವನವು ಬದಲಾಗುತ್ತದೆ. ಹೌದು, ಆತನ ಮುಖ ಪ್ರಕಾಶವು ನಿಮ್ಮ ಮೇಲೆ ಪ್ರಕಾಶಿಸುವುದು, ಅಥವಾ ಆತನು ನಿಮ್ಮನ್ನು ನೋಡಿ ಮುಗುಳು ನಗುವನು. ಆಮೇನ್. ಹಾಲೆಲೂಯ. ಕೀರ್ತನೆ 72 ವಾಕ್ಯ 6. ಹುಲ್ಲು ಕೊಯ್ದ ಮೇಹುಗಾಡಿನ ಮೇಲೆ ಸುರಿಯುವ ವೃಷ್ಟಿಯಂತೆಯೂ ಭೂಮಿಯನ್ನು ನೆನೆಸುವ ಹದಮಳೆಯಂತೆಯೂ ಅವನು ಇರಲಿ. ಹೌದು, ಆತನು ಹುಲ್ಲು ಕೊಯ್ದ ಮೇಹುಗಾಡಿನ ಮೇಲೆ ಸುರಿಯುವ ವೃಷ್ಟಿಯಂತೆಯೂ ಭೂಮಿಯನ್ನು ನೆನೆಸುವ ಹದ ಮಳೆಯಂತೆಯೂ ಬರುವನು. ಪುನಃ ಒಮ್ಮೆ ನಮಗೆ ಜೀವ ಕೊಡಲು ಆತನು ತನ್ನ ಮಳೆಯನ್ನು ಸುರಿಸುವನು. ಆಮೇನ್. ಹಾಲೆಲೂಯ. ಕೀರ್ತನೆ 31 ವಾಕ್ಯ 23 ಮತ್ತು 24. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ. ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ಮುಯಿ ತೀರಿಸುತ್ತಾನೆ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಆಮೇನ್. ಹೌದು, ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ. ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ಮುಯಿ ತೀರಿಸುತ್ತಾನೆ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ನಿಮ್ಮ ನೆರೆಯವರಲ್ಲಿ ಹೇಳಿ, ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. ಆಮೇನ್. ಹೌದು, ಯಾರೆಲ್ಲ ದೇವರಲ್ಲಿ ಭರವಸೆ ಇಟ್ಟಿದ್ದೀರಿ, ಆತನನ್ನು ನಿರೀಕ್ಷಿಸುವವರೇ, ಆತನು ನಿಮ್ಮ ಹೃದಯವನ್ನು ದೃಢಪಡಿಸುವವನು. ಹಾಲೆಲೂಯ. ಆಮೇನ್. ಆತನ ಮುಖಾರವಿಂದವು ನಿಮ್ಮ ಮೇಲೆ ಪ್ರಕಾಶಿಸಲಿ. ಆತನಲ್ಲಿ ಕೇಳಿಕೊಳ್ಳಿ, ಆತನ ಮುಖ ಪ್ರಕಾಶದ ಬೆಳಕಲ್ಲಿ, ಆತನ ಸಾನ್ನಿಧ್ಯದಲ್ಲಿ ನಡೆಯಲು. ಹೌದು, ಪ್ರಾರ್ಥಿಸಿರಿ, ನಿಮ್ಮ ಕೃಪೆಯನ್ನು ಅನುಗ್ರಹಿಸಿರಿ ಎಂದು. ದೇವರ ವಾಕ್ಯಗೋಸ್ಕರ
ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು ನಿಮಗೆ ಸಮರ್ಪಿಸುತ್ತೇನೆ. ನಾನೊಬ್ಬ ಪಾಪಿಯೆಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದಿ ಎಂದು ನಾನು ನಂಬುತ್ತೇನೆ. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿ ನನ್ನ ಪಾಪಗಳನ್ನು ಕ್ಷಮಿಸಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Hallelujah. The Lord shall build his church, and the gates of hell shall not prevail against it. Amen. Hallelujah. Continue to build every life in this place, Lord. Continue to fill their lives with good things, Lord, with precious and pleasant things, Lord. Every life in this place, we bring them under your blood and lordship, Lord. Everyone under the sound of the voice, we bring their lives under your blood, Lord. Surround your children with your mercy and with your goodness, Lord. Oh, you show them the paths of life, Lord. In your presence, Lord, there is fullness of joy. Surround the lives of your people with your goodness and mercy, Lord. Oh, may there be sounds of rejoicing and gladness in their houses, Lord. The voice of melody, Lord. Into your hands I entrust every life, Lord. Continue to build them up, Lord. Continue to transform their lives, Lord. Continue to fill them with good things, Father, for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.